ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಃ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಘ್ನತೋಥ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಟಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಚರಮಸಮಯ ಸುಪ್ತಾಃ ಪೂರ್ವಮುತ್ಥಾಯ ಶಿಷ್ಯಾ ಗುರುಜನ ಪರಿಚರ್ಯಾಂ ಚಕ್ರಿರೆ ದುಷ್ಕರಾಂಚ ಸಬಹುಮತಿ ತದಾದ್ಯಪ್ಯಾರ್ಧರಾತ್ರಾತ್ ಪ್ರಸನ್ನಾಃ ಸುಗತಿರಪರತೈಷಾಂ ಸ್ಯಾತ್ ಕಥಂಕಾರಮಿಷ್ಟಾ. ಸ್ವಸ್ತಿ ಅಸ್ತು. 14ನೇ ಸರ್ಗ ಪ್ರಾರಂಭವಾಗಿದೆ. ಆಚಾರ್ಯರ ದಿನಚರಿಯನ್ನ ತ್ರಿವಿಕ್ರಮ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ನಾವು ಕೇಳುವಾಗ ಆಚಾರ್ಯರ ಗ್ರಂಥಗಳನ್ನು ತಿರುಗಿಸಿ ಒಪ್ಪಿಸಿದರು ಶಂಕರ ಪಂಡಿತರಿಗೆ. ಆಗ ಅದನ್ನು ಕಂಡು ಸಂತಸಪಟ್ಟ ತ್ರಿವಿಕ್ರಮ ಪಂಡಿತಾಚಾರ್ಯರು ಜಯಸಿಂಹರಾಜನಿಗೆ ಆಶೀರ್ವಚನವನ್ನು ಆಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಏನು ಆಚಾರ್ಯರ ಮಹಿಮೆ, ಪಾದಧೂಳಿಯ ಮಹಿಮೆಯನ್ನು ವರ್ಣಿಸಿದರೆ, ಯಾರು ಇಂದ್ರ ಪದವಿಯನ್ನು ಪಡೆಯಬೇಕೋ, ಅರ್ಥಾತ್ ಶಚೀಪತಿಗಳಾಗಿ ದೇವೇಂದ್ರನಾಗಿ ಇರಬೇಕೋ ಅಂಥವರು ಆನಂದ ತೀರ್ಥರ ಪಾದಧೂಳಿಯ ಸೇವೆಯನ್ನ ಮಾಡಿ ಅದನ್ನು ಪಡಿತಾರೆ. ಸಾಮಾನ್ಯವಾಗಿ ಭಗವಂತನ ಸೇವೆಯನ್ನ ಮಾಡುವುದರಿಂದ ಅವರವರಿಗೆ ಆಯಾ ಪದವಿಗಳು ಲಭ್ಯ ಅಂತನ್ನುವುದನ್ನು ಇತಿಹಾಸ ಪುರಾಣಗಳಲ್ಲಿ ನಾವು ಕೇಳಿರ್ತೇವೆ. ಇವತ್ತು ನಾರಾಯಣ ಪಂಡಿತಾಚಾರ್ಯರು ಹೇಳಿದ ಮಾತನ್ನು ನಾವು ಕೇಳ್ತಾ ಇದ್ದಾಗ ಆ ಎಲ್ಲ ದೇವತೆಗಳು ತಮ್ಮ ತಮ್ಮ ಪದವಿಯನ್ನು ಪಡೆಯುವುದಕ್ಕೆ ಆಚಾರ್ಯರ ಅರ್ಥಾತ್ ವಾಯುದೇವರ ಸೇವೆಯನ್ನ ಅವಶ್ಯವಾಗಿ ಮಾಡಲೇಬೇಕು. ಯಾರಿಗೆ ಯಾವುದನ್ನ ಬಯಸ್ತಾರೆ, ಅಪೇಕ್ಷೆ ಇದೆ, ಬೇಕು ಅಂತಿದೆ, ಅದನ್ನು ಪಡಿಬೇಕು ಅಂತಾದರೆ ವಾಯುದೇವರ ಸೇವೆಯನ್ನು ಮಾಡಬೇಕು. ನಮ್ಮೆಲ್ಲರ ಅನುಭವ ಇದೆ. ಏನೋ ಒಂದು ಕಾರ್ಯ ಆಗಬೇಕು ಅಂತ ಇದ್ರೆ ವಾಯುಸ್ತುತಿಯ
ಆ ಕೆಲಸ ಆಗೇ ಆಗ್ತದೆ. ನಮ್ಮಲ್ಲಂಥದ್ದು ದೃಢವಾದ ವಿಶ್ವಾಸ. ನಾವು ಸಣ್ಣ ಸಣ್ಣದನ್ನು ಕೇಳ್ತಿರ್ತೀವಿ, ಆದ್ದರಿಂದ ಸಣ್ಣ ಸಣ್ಣ ಸಿಕ್ಬಿಡ್ತದೆ. ದೊಡ್ಡ ದೊಡ್ಡದನ್ನು ಕೇಳಬೇಕು ಅಂತ ಆದರೆ ತುಂಬ ತಾಳ್ಮೆ ಇರಬೇಕಾಗ್ತದೆ, ಬಹಳ ತಪಸ್ಸು ಬೇಕಾಗ್ತದೆ, ಬಹಳ ಪುಣ್ಯ ಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ಅದು ಲಭ್ಯ. ಇಂದ್ರದೇವರಂಥವರು ತಾವು ಇಂದ್ರ ಪದವಿಯನ್ನು ಪಡೆದು ಸ್ವರ್ಗಾಧಿಪತಿಗಳಾಗಬೇಕಾಗಿದ್ದರೆ ಎಷ್ಟು ದಿವಸ ವಾಯುದೇವರ ಸೇವೆಯನ್ನು ಮಾಡಿದ್ದಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಮಹತ್ವದ ಅಂಶವನ್ನು ಪಂಡಿತಾಚಾರ್ಯರು ಹೊರಹಾಕಿದರು. ಅದಾದ ಮೇಲೆ ಅಲ್ಲಿ ಆ ಘಟನೆಯನ್ನು ಮುಕ್ತಾಯ ಮಾಡಿ ಅರುಣೋದಯದ ಕಾಲದಲ್ಲಿ ಆಚಾರ್ಯರು ಎದ್ದು ಜಪ ಮಾಡ್ತಾ ಇದ್ರು ಅಂತ ಪ್ರಾರಂಭ ಮಾಡಿದ್ದಾರೆ. ಅರುಣೋದಯ ಕಾಲದಲ್ಲಿ ಆಚಾರ್ಯರು ಮಾಡ್ತಾ ಇದ್ದದ್ದು ಜಪ. ಉದಯತಿ ವಿನತಾಯ ನಂದನೇ ಶ್ಲಾಘ್ಯಕಾಲೇ. ಜಪ ಮಾಡ್ತಾ ಇದ್ರೆ ಸನ್ಯಾಸಿಗಳಿಗೆ 3000 ಜಪ ಕಡ್ಡಾಯ ಅಂತ ನಿತ್ಯಕ್ಕೆ. ನಾವೆಷ್ಟು ಮಾಡ್ತಿರ್ತೀವಿ? 30 ಮಾಡಂಗಿಲ್ಲ ಸರಿಯಾಗಿ. ನಮ್ದು ಜಪ ಬೇರೆ, ಅವ್ರ ಜಪ ಬೇರೆ. ಮತ್ತೆ ಅವರು ಗಾಯತ್ರಿ ಕಡಿಮೆ ಮಾಡಿ ಓಂಕಾರದ ಜಪವನ್ನು ಜಾಸ್ತಿ ಮಾಡಬೇಕು, ಪ್ರಣವ ಮಂತ್ರವನ್ನು ಹೆಚ್ಚು ಮಾಡಬೇಕು. 3000ಕ್ಕೆ ಕಡಿಮೆ ಇಲ್ಲದೆ ಪ್ರಣವ ಮಂತ್ರವನ್ನು ನಿತ್ಯ ಜಪ ಮಾಡಬೇಕಂತ ಸನ್ಯಾಸಿಗಳು. ಎಷ್ಟೊತ್ತಾಗ್ತದೆ ನೀವೇ ಆಲೋಚನೆ ಮಾಡ್ರಿ. ಜಪ ಪೂಜೆ ಪಾಠಕ್ಕೆ ಸಮಯ ಹೋಗಿಬಿಟ್ಟಾಗ ಹೊರಗಿಂದೇನೂ ಉಳಿಯೋದಿಲ್ಲ ಅವರಿಗೆ ಅನ್ನೋದಕ್ಕೆ ಅವರಿಗೆ ಸನ್ಯಾಸಿಗಳಾಗಿ ಕೂಡಿಸಿದ್ದು. ಸ್ವಲ್ಪ ಕಲಿಯುಗದಲ್ಲಿ ವ್ಯತ್ಯಾಸ ಆಗ್ತಿರ್ತದೆ, ಏನು ಮಾಡಲಿ ಬರೋದಿಲ್ಲ. ಅದರಿಂದ ಇನ್ನು ನಮಗೆ ಜಪ ಮಾಡುವುದು 3 ಹೊತ್ತು ಹೇಳಿದ್ದು ಸಹಸ್ರ ಪರಮಾಂ ದೇವೀಂ ಶತ ಮಧ್ಯಾಂ ದಶಾವರಾಂ. 10 ಗಾಯತ್ರಿ ಜಪ ಮಾಡ್ತೀವಿ. ಬರ್ತದೆ ಇವತ್ತು ಮುಂದೆ ಗಾಯತ್ರಿಯ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. 10 ಗಾಯತ್ರಿ ಜಪ ಮಾಡ್ತೀವಿ ಅಂದರೆ ನಾವು ಅತ್ಯಂತ ಹಿಂದುಳಿದ ವರ್ಗದಲ್ಲಿ ಇದ್ದವರು ಅಂತ ಅರ್ಥ. ತುಂಬ ಹಿಂದೆ ಇದ್ದೀವಿ. ಯಾಕೆಂದ್ರೆ 10 ಮಾಡ್ತೀವಿ ಅಂದರೆ ದಶ ಅವರ. ಇನ್ನು 100 ಗಾಯತ್ರಿ ಜಪ ಮಾಡ್ತೀವಿ ಅಂದರೆ ಮಧ್ಯಮರು ನಾವೆಲ್ಲ. 1000 ಗಾಯತ್ರಿ ಜಪವನ್ನ ಮಾಡಿದ್ರೆ ಉತ್ತಮರು ಅಂತ ಕರೆಸಿಕೊಳ್ತೀವಂತ. ನಮಗಾಗಂಗಿಲ್ರಿ ಅಂತ ನೆಪ ಹೇಳಬಾರ್ದು ಅಷ್ಟೇ. ನಾವು ಕುಂಟ ನೆಪ ಹೇಳದೇನೆ ಮಾಡ್ತಾ ಇದ್ರೆ ಅದು ಲಾಭ. ಅಂತೂ ಆಚಾರ್ಯರು ಬೆಳಗಿನ ಜಾವದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಗಾಯತ್ರಿ ಅದು ಪ್ರಣವ ಜಪವನ್ನು ಓಂಕಾರವನ್ನು ಮಾಡ್ತಾ ಇದ್ರು. ಈ ಕಡೆಗೆ ಅವರ ಶಿಷ್ಯರೆಲ್ಲರೂ ಕೂಡ ಹಲ್ಲು ಉಜ್ಜಿ ಸ್ನಾನ ಮಾಡಿದರು ಅಂತ ಹೇಳಿದರು. 8 ಆಯಿತು. 9ರಿಂದ ಪ್ರಾರಂಭ. 9ನೇ ಶ್ಲೋಕದಲ್ಲಿ ಶಿಷ್ಯರು ಸೇವೆ ಮಾಡ್ತಿದ್ರಲ್ಲ ಆಚಾರ್ಯರಿಗೆ, ಅವರು ಯಾವಾಗ ಮಲಗುತ್ತಿದ್ರು ಯಾವಾಗ ಏಳ್ತಿದ್ರು ಆಚಾರ್ಯ ಸೇವೆಯನ್ನು ಹೇಗೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಪ್ರಾಯ ಇದು ನಮಗೊಂದು ಸ್ವಲ್ಪ ಆಶ್ಚರ್ಯ. ಏನು ಆಶ್ಚರ್ಯ? ಇಷ್ಟು ಮಲಗಿ ಇಷ್ಟು ಎದ್ದು ಮಾಡ್ತಾರ ಅಂತ ಹೇಳಿ. ಯಾವಾಗ ಮಲಗಬೇಕು ಯಾವಾಗ ಏಳಬೇಕು ಅಂತನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಚರಮ ಸಮಯ ಸುಪ್ತಾಹ ಪೂರ್ವಮುತ್ಥಾಯ ಶಿಷ್ಯಾಹ. ಗುರುಗಳು ಮಲಗಿದ ಮೇಲೆ ಮಲಗಬೇಕಂತೆ, ಗುರುಗಳು ಹೇಳೋಕ್ಕಿಂತ ಮೊದಲು ಎದ್ದಿರ್ಬೇಕಂತೆ. ಎಷ್ಟು ಕಠಿಣ ಇದೆ ನೋಡ್ರಿ ಶಿಷ್ಯರ ಕೆಲಸ. ಶಿಷ್ಯನಾಗೋದು ಸುಲಭ ಇರಂಗಿಲ್ರಿ, ಗುರು ಆಗೋದು ಸುಲಭ ಇರ್ತದೆ ಬೇಕಾದ್ರೆ. ಅಥವಾ ಗುರು ಆಗೋದು ಅಷ್ಟೇ ಕಷ್ಟದ ಕೆಲಸ ಇರೋ ಗೊತ್ತಿಲ್ಲ. ಶಿಷ್ಯರು ಯಾವಾಗ ಮಲ್ಕೋಬೇಕು? ಗುರುಗಳ ಮಲಗಿದ ಮ್ಯಾಲ ಮಲ್ಕೋಬೇಕು. ಗುರುಗಳಿಗೆ ಹೇಳಿ ಮಲ್ಕೊಳ್ಳೋದಲ್ಲ. ಮಲ್ಕೋತೀನಿ ಎಬಸ್ಬೇಡ್ರಿ ನೋಡಿ ಮತ್ತೆ ನಾ ಮಲ್ಕೊಳಿಕತ್ತೀರಿ ಅಂತ ಹೇಳಿ ಗುರುಗಳಿಗೆ ಒಂದು ಮಾತು ಹೇಳಿ ಆಮೇಲೆ ಗುರುಗಳಿಗೆ ಹೇಳೋದು, ನೀವು ಎದ್ದ ಮೇಲೆ ಸ್ವಲ್ಪ ಎಬ್ಬಸ್ರಿ, ಬರೀ ನೀವು ಒಬ್ಬರ ಹೇಳ್ಬೇಡ್ರಿ ಅಂತ ಹೇಳಿ ಗುರುಗಳಿಗೆ ಹೇಳಿ ಮಲ್ಕೊಳ್ಳುವಂಥವ್ರು ಇದ್ದೇ ಇದ್ದಾರೆ. ಬೇಕಾಷ್ಟು ಮಂದಿ. ನಾನಂಥವ್ರು ರಗಡ ಮಂದಿ ನೋಡಿ, ಭಾಳ ಮಂದಿ ನೋಡಿದ್ದೀನಿ. ನಾವೆಲ್ಲ ವಿದ್ಯಾಪೀಠದಲ್ಲಿ ಇದ್ದುದಾದ್ರಿಂದ ಅಂಥ ಅನುಭವಗಳು ಜಾಸ್ತಿ ಬಂದಿರ್ತದೆ. ಮೊದಲು ಗುರುಗಳು ಮಲ್ಕೊಳ್ಬೇಕು, ಗುರುಗಳು ಮಲ್ಕೊಳ್ಳೋ ತನಕ ಇವ್ರು ಮಲ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಗುರುಗಳ ಮಲ್ಕೊಂಡಿರೋ ಅಂತ ಎಬ್ಬಿಸಿ ಕೇಳಬಾರ್ದು. ಮತ್ತೆ ಆಮೇಲೆ ಕೆಲವ್ರು ಹಿಂಗೂ ಇರ್ತಾರೆ, ನೀತಿ ಹತ್ಬಿಟ್ಟಿರ್ತದೆ ಗುರುಗಳಿಗೆ. ಅಳ್ಯಾಡ್ ಶಬಿಸಿ, ಗುರುಗಳ ಮಲ್ಕೊಂಡಿರ್ಲೋ, ನೀವು ಮಲ್ಕೊಂಡಿಲ್ಲ, ನಮ್ಮ ಮಲ್ಕೊಳಿಕ್ ಬರೋದಿಲ್ಲ, ಅದಕ್ಕೆ ನೀವು ಮೊದಲೇ ಮಲ್ಕೊಂಡ್ರಿ ಹೇಳ್ರಪ್ಪ ಅಂತ ಗುರುಗಳು ಎಬ್ಬಿಸಿ ಮಲ್ಕೊಂಡು ಅವ್ರನ್ನ ಹಂಗೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಗುರುಗಳನ್ನ ಮಲಗಲಿಕ್ಕೆ ಬಿಡಬೇಕು. ಗುರುಗಳು ಮಲಗ್ತಾರ, ಮಲಗಿದ ಮೇಲೆ ನಾವು ಮಲಗಬೇಕು ಶಿಷ್ಯರಾದವರು. ಗುರುಗಳು ಹೇಳೋಕ್ಕಿಂತ ಮೊದಲು ಹೇಳ್ಬೇಕು. ಒಂದು ಸಮಯ ಅಂತ ಇರ್ತದೆ, ಆ ಸಮಯಕ್ಕಿಂತ ಮೊದಲು ಮಲಗಬಾರ್ದು, ಅದಕ್ಕಿಂತ ಮುಂಚೆ ಅಂದರೆ ನಿದ್ದೆ ಹತ್ತಬಾರ್ದು. ಎರಡೂ ಕೆಲಸ ಇದೆ. ಚರಮ ಸಮಯ ಸುಪ್ತ ಪೂರ್ವಮುತ್ಥಾಯ ಶಿಷ್ಯ
ಗುರುಜನ ಪರಿಚರ್ಯಾಂ ಚಕ್ರದೆ ದುಷ್ಕರಾಂ ಚ. ಗುರುಜನ ಪರಿಚರ್ಯಾಂ, ಗುರುಜನರ ಪರಿಚರ್ಯೆಯನ್ನ ಮಾಡಿದ್ರಂತೆ, ಸೇವೆಯನ್ನ ಮಾಡಿದ್ರಂತೆ. ಎಂಥ ಸೇವೆ ಅಂದ್ರೆ ದುಷ್ಕರಾಂ ಅಲ್ಪಭಾಗ್ಯ ಕರ್ತುಂ ಅಶಕ್ಯ. ಅಲ್ಪ ಸ್ವಲ್ಪ ಭಾಗ್ಯ ಇದ್ರೆ ಗುರುಗಳ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ವಂತ. ಗುರು ಸೇವೆ ಮಾಡೋದು ದೊಡ್ಡ ಭಾಗ್ಯ. ಮಾಡಿದ್ದಾರೆ. ಮಾಡುವಾಗ ಹೆಂಗ್ ಮಾಡ್ತಿದ್ರಪ್ಪ ಅಂದ್ರ ಅದೇನು ಮತ್ತ ಕೆಲವು ಆಗ್ತದ್ರಿ, ದಿವಸ ಮಾಡಿ ಬ್ಯಾಸತ್ ಬಿಡ್ತೀವಿ, ಸಾಕಾಗಿ ಹೋಗ್ಬಿಡ್ತೀವಿ. 8 ದಿವಸ ಗುರುಗಳ ಸೇವಾ ಶ್ರದ್ಧೆಯಿಂದ ಮಾಡ್ತಾ ಇದ್ರು ಅಂದ್ರೆ ಆಮೇಲೆ ಶ್ರದ್ಧಾಂಜಲಿ ಪೂರ್ವಕವಾಗಿ ಮಾಡ್ಲಿಕ್ಕೆ ಶುರು ಮಾಡ್ತಿರ್ತಾರೆ. ಎರಡೂ ಮೊದಲು ಶ್ರದ್ಧಾಪೂರ್ವಕವಾಗಿ ಆಮೇಲೆ ಶ್ರದ್ಧಾಂಜಲಿ ಪೂರ್ವಕವಾಗಿ ಮಾಡ್ತಿರ್ತಾರೆ. ಆಸನ ಬ್ಯಾಸರ ಬಂದು ಹೋಗ್ತಿತ್ತು ಅಂದ್ರೆ ಸಬಹುಮತಿ ಇಲ್ಲ, ಗೌರವದಿಂದ ಮಾಡ್ತಿದ್ರಂತ. ಎಷ್ಟೇ ಇದ್ರೂ ಗುರುಗಳ ಸೇವೆಯನ್ನು ಮಾಡುವಾಗ ಶ್ರದ್ಧೆ ತಪ್ಪಿಸ್ತಿರ್ಲಿಲ್ಲ, ಆದರವನ್ನ ತಪ್ಪಿಸ್ತಿರ್ಲಿಲ್ಲ. ಮೊದಲು ಕೂಡ ಗುರುಗಳು ಯಾವಾಗ ಮಲಗೋ ತನಕನೂ ಸೇವೆ ಮಾಡ್ತಾ ಇದ್ದದ್ದು. ಎದ್ದ ಮೇಲೆ ಮತ್ತೆ ರಾತ್ರಿ ಕಾಲದವರೆಗೂ ಕೂಡ ಎಷ್ಟು ಸೇವೆಯನ್ನ ಮಾಡಬೇಕೋ ಅಷ್ಟು ಸೇವೆಯನ್ನ ಶ್ರದ್ಧೆಯಿಂದ ಮಾಡಬೇಕಂತ. ಇದು ಸನ್ಯಾಸಿ ಗುರುಗಳಿಗೆ ಮಾಡಿದ್ರೆ ಬಹಳ ಒಳ್ಳೆಯದು ಗೃಹಸ್ಥಾಶ್ರಮಿ ಗುರುಗಳಿಗಿಂತ. ಯಾಕಂದ್ರೆ ಸನ್ಯಾಸಿ ಗುರುಗಳ ಸೇವೆ ಬಹಳ ಅವಶ್ಯವಾದದ್ದು. ಅವರಿಗೆ ಶಿಷ್ಯ ಮಂಡಳಿ ಬೇಕೇ ಬೇಕು. ಗೃಹಸ್ಥಾಶ್ರಮಿಗಳಿಗೆ ಹೆಂಡತಿ ಮಕ್ಕಳು ಅಂತ ಇದ್ದೇ ಇರ್ತಾರೆ. ಸನ್ಯಾಸಿಗಳಿಗೆ ಅವ್ರು ಯಾರು ಇರೋದಿಲ್ಲವಾದ್ದರಿಂದಾಗಿ ಶಿಷ್ಯರಾದವರು ಅವರ ಸೇವೆಯನ್ನ ಮಾಡಿದ್ರೆ ವಿಶೇಷ ಪುಣ್ಯ ಇದೆ ಅಂತ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ತಿಳಿಸಿಕೊಡ್ತಾರೆ. ಅಂತೂ ತದಾದಿ ಅಪಿ ಆರ್ಧರಾತ್ರಾತ್ ಪ್ರಸನ್ನಾಹ, ಆಗ ಪ್ರಾರಂಭವಾದದ್ದು ಅಂದ್ರೆ ಗುರುಗಳು ಹೇಳೋಕ್ಕಿಂತ ಮೊದಲು ಎದ್ದಾಗ ಪ್ರಾರಂಭ ಆದದ್ದು ಮುಂದಿನ ರಾತ್ರಿ ಬರೋವರೆಗೂ ಕೂಡ ನಿಷ್ಠೆಯಿಂದ ಗುರುಸೇವೆಯನ್ನು ಮಾಡ್ತಾ ಇದ್ರಂತೆ. ನಿಷ್ಠೆಯಿಂದ ಗುರುಸೇವೆ ಮಾಡ್ತಾ ಇದ್ರಂತೆ. ಅದನ್ನ ಈ ಶ್ಲೋಕದಲ್ಲಿ ಹೇಳಿದರು. ಯಾಕೆ ಏನ್ ಪ್ರಶ್ನೆ, ಇಷ್ಟ್ಯಾಕೆ ಕಷ್ಟಪಡಬೇಕು? ಗುರುಗಳ ಮಲಗೋ ತನಕ ಎಚ್ಚರ ಇರಬೇಕು, ಗುರುಗಳ ಮಲಗಿದ ಮೇಲೆ ಮಲಗಬೇಕು, ಹೇಳೋಕ್ಕಿಂತ ಮೊದಲು ಹೇಳ್ಬೇಕು, ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು ಅಂತ ಕೇಳಿದ್ರೆ ಸುಗತಿರ ಅಪರತೈಷಾಂ ಸ್ಯಾತ್ ಕಥಂಕಾರಮಿಷ್ಟ. ಇಲ್ವಾದ್ರೆ ಹೆಂಗ್ ಸಿಗ್ಲಿಕ್ಕೆ ಸಾಧ್ಯ ಅದ ಅವರಿಗೆ? ಏನು ಅವರು ಬಯಸಿರುವಂತಹ ಸದ್ಗತಿ ಅವರಿಗೆ ಯಾವುದು ಬೇಕಾಗಿದೆಯೋ ಅದು ಸಿಗಬೇಕು ಅಂತಾಗಿದ್ರೆ ಇಷ್ಟು ಸೇವೆಯನ್ನು ಮಾಡಲೇಬೇಕು, ಇಷ್ಟು ಸೇವೆಯನ್ನು ಮಾಡಲೇಬೇಕು. ಉಪನಿಷತ್ತುಗಳಲ್ಲಿ ಮತ್ತು ಮಹಾಭಾರತದಲ್ಲಿ ಪುರಾಣಗಳಲ್ಲಿ ಗುರುಗಳ ಸೇವೆಯನ್ನು ಮಾಡುವ ಶಿಷ್ಯರ ಹೆಸರನ್ನು ಉಲ್ಲೇಖ ಮಾಡುತ್ತಾರೆ. ಅವರು ಉದ್ದಾಲಕರು ಅಂತ ಕಥೆ ಕೇಳ್ತೀವಿ. ಆ ಉದ್ದಾಲಕರ ಕಥೆಯನ್ನು ಕೇಳುವಾಗ ಗುರುಗಳು ಏನ್ ಹೇಳ್ತಾರೋ ಆ ಸೇವೆಯನ್ನ ಮಾಡುವಂಥವ್ರು. ಗುರುಗಳು ಹೇಳಿರುವಂತಹ ಸೇವೆಯನ್ನ ನೋಡ್ರಿ, ಆ ಕಡೆಯಿಂದ ಬರಬೇಕು, ನಾಳೆ ಲೇಟ್ ಆಗಿ ಬಂದ್ರೆ. ಅದರಿಂದ ಅವರು ಸೇವೆಯನ್ನ ಮಾಡುವ ಸಂದರ್ಭದಲ್ಲಿ ಉದ್ದಾಲಕರಿಗೆ ಹೇಳಿದರು ಗುರುಗಳು, ನದಿಯ ಹೊಲವನ್ನ ಕಟ್ಟಿ ಇಟ್ಟಿದ್ದೇವೆ, ಆ ಮಳೆ ಬರ್ತಾ ಇದೆ, ಒಡ್ಡು ಹೊಡ್ಕೊಂಡು ನೀರು ಹರ್ಕೊಂಡು ಬಂದ್ರೆ ಕಷ್ಟ, ನೋಡ್ ಹೋಗು ಅಂತ ಹೇಳಿ ಕಳಿಸಿದ್ರಂತೆ. ಅಷ್ಟೇ. ಈ ಶಿಷ್ಯ ಹೋಗಿದ್ದಿದ್ರೆ ನೀರು ಹರಿದು ಬರ್ತಾ ಇತ್ತು ಅಂತಂದ್ರೆ ಆಗ ಗುರುಗಳು ಹೇಳಿದ್ದಾರೆ ಎಂಬುದಕ್ಕೆ ತಾನೇ ಅಡ್ಡಲಾಗಿ ಮಲ್ಕೊಂಡ್ಬಿಟ್ಟ. ಗುರುಗಳು ಬಂದು ಎಬ್ಬಿಸಿ ಏಳು ಮಹಾರಾಯ ಎಲ್ಲಿದ್ದಿ ಅಂತ ಕೇಳೋವರೆಗೂ ತಾನೇ ಅದಕ್ಕೆ ಒಡ್ಡು ಕಟ್ಟಿ ನಿಂತುಕೊಂಡು ನೀರು ಹರಿದೇ ಇದ್ದಂತೆ ನೋಡ್ಕೊಂಡಂತೆ. ಇದು ಮಹಾಭಾರತದಲ್ಲಿ ಅವರ ಕಥೆಯನ್ನು ಕೇಳುತ್ತೇವೆ. ಒಬ್ಬರಿಗಂತರೂ ಶಿಷ್ಯಗೆ 12 ವರ್ಷದಲ್ಲಿ ಗುರುಗಳ ಮನೆಗೆ ಇಟ್ಕೊಂಡಾರ, 1 ಅಕ್ಷರ ಹೇಳ್ಕೊಟ್ಟಿಲ್ರಿ, ಪಾಠ ಇಲ್ಲೇ ಇಲ್ಲ. ನೋಡು ಅಲ್ಲಿ ಕಸ ಬಿದ್ದ ಕಸ ತೆಗಿ, ಎದುರುಗೊಂಬಾಡು, ಕಟ್ಟಿಗೆ ಹೊಡೆದು ಹಾಕು, ಅಗ್ನಿ ನೋಡ್ಕೋ, ಆಕಳ ಮೇಯಿಸ್ಕೊಂಬ ಮಾಡಿ 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 12 ವರ್ಷ ಮಾಡಿದ್ರೆ ಅವ. ಇವತ್ತು ಆಚಾರ್ಯರು ರಾಮ ಶಬ್ದ ಹೇಳ್ತಾರೆ, ನಾಳೆ ರಮಾ ಶಬ್ದ ಹೇಳ್ತಾರೆ, ನಾಡ್ದ ಜ್ಞಾನ ಶಬ್ದ ಆಗ್ತದೆ. ಏನು ರಮ ಇಲ್ಲ, ರಾಮ ಇಲ್ಲ, ಜ್ಞಾನ ಇಲ್ಲ. 12ನೇ ವರ್ಷ ಬಂದಾಗ ಸುಧಾ ಪುಸ್ತಕ ಕೆಲವು ಡೈರೆಕ್ಟ್ ಸುಧಾ ಪಾಠ ಕೊಡಿಸ್ತಿರ್ತಾರೆ. ಹಂಗೇನ್ರ ಆಗ್ತದೇನೋ ಅಂತ ನೋಡಿದ್ರು, ಹಂಗೂ ಆಗ್ಲಿಲ್ಲ. ಡೈರೆಕ್ಟ್ ಸುಧಾ ಆಗ್ಲಿಲ್ಲ, ಸುಧಾ ಬಾಯಿನೂ ಸಿಗಲಿಲ್ಲ. ಏನ್ ಮಾಡ್ಬೇಕಿನ್ನ ಅವ ವಿಚಾರ ಮಾಡಿದ, ಇನ್ನು ಶಿಷ್ಯರೇ ಬೇಡ, ಗುರುಗಳೇ ಬೇಡ, ಹೋಗ್ಬಿಡು ನಡಿ ಎದ್ದುಕೊಂಡು ಹೇಳಿ. ಆದರೆ ನಿಷ್ಠೆಯಿಂದ ಸೇವೆ ಮಾಡಿದ್ದಕ್ಕೆ 12 ವರ್ಷ ಆದ ಮೇಲೆ ಗುರುಗಳು ತಲೆ ಮೇಲೆ ಕೈ ಇಟ್ಟು, ಆಯ್ತು ನಾಳೆಯಿಂದ ಪಾಠ ಹೇಳ್ಕೊಂಡು ಹೋಗೋದು ಕಳಿಸ್ಬಿಟ್ರು. ಮುಗಿದೋದ ಕೆಲಸ. ನಾಳೆಯಿಂದ ಪಾಠ ಹೇಳಿ ಶುರು ಮಾಡಿಬಿಟ್ಟ. ಅಂಥ ಗುರು ನಿಷ್ಠೆಯಿಂದ ಸೇವೆ ಮಾಡಿದವರು ಇದ್ದಾರೆ. ಉಪನಿಷತ್ನಲ್ಲಿ ಇಂಥವರ ಕಥೆಯನ್ನು ಹೇಳಿದ್ದಾರೆ. ಒಳ್ಳೆ ತಪಸ್ವಿಗಳಾದ ಗುರುಗಳು ಇರ್ತಿದ್ರು. ಕಲಿಯುಗದಾಗ ಅಂಥವ್ರು ಇರ್ತಾರೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು. ತಲೆ ಮೇಲೆ ಕೈ ಇಟ್ಟರು ಅಂದ್ರೆ ಇದ್ದು ಕೂದಲಾರು ಹೋಗಿರ್ತಾವ ಅಂತ ಅರ್ಥ. ಅದಕ್ಕೆ ಸರ್ವಾತ್ಮನ ಅಂತ ಯಾವ ಗುರುಗಳು ಇರೋದಿಲ್ಲ.
ಕಲಿಯುಗ ಅಂತ ಹೆಸರೇ ಹೇಳಿದಂಗೆ ಕಲಿತೇ ಯುಗ ಆಗಬೇಕು ಹೊರತಾಗಿ ಕಲ್ಲಾರದ ಯುಗ ಆಗೋದಿಲ್ಲ. ಕಲಿಬೇಕು, ಗುರುಗಳ ಅನುಗ್ರಹ ಸಹಾಯಕವಾಗ್ತದೆ. ಅದರಿಂದ ಇರ್ಲಿ. ಅಂತೂ ಸುಗತಿರ ಫಲತೈಷಾಂ ಸ್ಯಾತ್ ಕಥಂಕಾರಮಿಷ್ಟ. ಇಲ್ಲದೆ ಇದ್ರೆ ಇವರಿಗೆ ಸದ್ಗತಿ ಹೇಗಾಗ್ಬೇಕ್ರಿ ಅಂತ ಪಂಡಿತಾಚಾರ್ಯ ಕೇಳ್ತಾರೆ. ಚರಮ ಸಮಯ ಸುಪ್ತ ಪೂರ್ವಮುತ್ತ ಯಜಿಷ್ಯ ಗುರುಜನ ಪರಿಚರ್ಯಾಂ ಚಕ್ರೇ ದುಷ್ಕರಂಚ ಸಬಹುಮತಿ ತದಾದ್ಯಪ್ಯಾರ್ಧರಾತ್ರಾತ್ ಪ್ರಸನ್ನ ಸುಗತಿರ ಫಲತೈಷಾಂ ಸ್ಯಾತ್ ಕಥಂಕಾರಮಿಷ್ಟ. 10ನೇ ಶ್ಲೋಕ. ಒಂದು ಸಣ್ಣ ತಮಾಷೆ ಹೇಳ್ತಾರೆ ಪಂಡಿತಾಚಾರ್ಯ. ಒಬ್ಬ ಶಿಷ್ಯನ ಕಥಿ ಏನಾಗಿತ್ತು ಅಂದ್ರೆ, ಒಬ್ಬವ ಎದ್ದಂತೆ ಸ್ವಲ್ಪ ತಡ ಆಗಿತ್ತಂತ ಹೇಳೋದು. ಎದ್ರ ಸ್ನಾನಕ್ಕೆ ಹೋಗೋ ಗುರುಗಳು ತಮ್ದು ತಂಬ್ಗಿ ಶಾಟಿ ಕೌಪಿನ ಎಲ್ಲ ತಗೊಂಡು ಸ್ನಾನಕ್ಕೆ ಹೋಗ್ಬಿಟ್ಟಿದಂತ. ನೋಡಿದ, ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತಲ್ಲ, ಸ್ವಾಮಿಗಳು ತಾವೇ ತಗೊಂಡು ಹೋಗ್ಬಿಟ್ರಲ್ಲ ಶಾಟಿ ಗೀಟಿ ಎಲ್ಲ ಅಂತ ಹೇಳಿ ಬೇಚಾಡ್ಕೊಂಡು ಬಂದಂತೆ. ಆ ದೃಶ್ಯವನ್ನು ವರ್ಣನೆ ಮಾಡ್ತಾರೆ, ಕಣ್ಣಿಗೆ ಕಟ್ಟುವ ಹಾಗೆ ವರ್ಣನೆ ಮಾಡ್ತಾರೆ ಪಂಡಿತಾಚಾರ್ಯ. ಯಾಕೆ ತಡ ಮಾಡಿ ಎದ್ದ ಅಂತ ಪ್ರಶ್ನೆ. ಶ್ರವಣ ಮನನ ಹೇತೋ ಪ್ರಾಚಿರಾಯಸ್ತರಿದ್ರ ಸಪದಿ ವಿವಶಯಂತ್ಯ ನಿದ್ರಯಾಗ್ರಸ್ತ ಚೇತಾ ಸ್ವಯಮಪಿ ನಯತಿದ್ರಾ ಗಂಗವಸ್ತ್ರಾದಿ ಪೂಜ್ಯೆ ಝಟಿತಿ ವಿಗತ ನಿದ್ರ ಕೋಪಿ ಶಿಶ್ವೋನ್ವಶೇತ. ಶ್ರವಣ ಮನನ ಹೇತೋ, ಬಹಳೊತ್ತು ಓದ್ಕೊಂಡು ಕೂತಿದ್ದಂತೆ ಪಾಪ ಶಿಷ್ಯ. ರಾತ್ರಿ ಬಹಳ ಹೊತ್ತು ಹಿಂದಿನ ರಾತ್ರಿ ಪಾಠ ಹೇಳಿಸ್ಕೊಂಡಿದ್ನಲ್ಲ ಬೆಳಿಗ್ಗೆ. ಈಗ ಬೆಳಿಗ್ಗೆಲ್ಲ ಗುರು ಸೇವೆ ಮಾಡಿಬಿಟ್ಟಿದ್ದ. ಗುರು ಸೇವೆ ಮಾಡಿದ ಮೇಲೆ ಈಗ ಮತ್ತೆ ಓದೋದು ಯಾವಾಗ? ಮತ್ತೆ ಗುರು ಸೇವೆಯನ್ನೇ ಮಾಡ್ಕೋತಿದ್ರೆ ಪಾಠ ಹೇಳಿದ್ಮೇಲೆ ಗುರುಗಳು ಕೇಳ್ತಾರೆ, ಯಾಕಪ್ಪ ನಿನ್ನೇನು ತಯಾರು ಮಾಡಿ ಹೇಳು ಅಂತ ಕೇಳಿದ್ರೆ, ನಿಮ್ ಸೇವಾ ಮಾಡೋದ್ರಾಗ ಮುಗಿದ ಇನ್ನೇನು ಓದೋದಿರ್ತದೆ ಅಂತ ಹೇಳಿ ಬರಂಗಿಲ್ಲ ಗುರುಗಳಿಗೆ. ಕೆಲವ್ರು ಹೇಳ್ತಾರಂತ ಇಟ್ಕೊಳ್ರಿ, ಆ ವಿಷಯ ಬೇರೆ. ಅಲ್ರಿ ನನ್ನ ಕೆಲ್ಸಕ್ಕೆ ಹೇಳ್ರಿ, ಇಲ್ಲ ಓದಕ್ಕೆ ಹೇಳ್ರಿ. ಈ ಕಡೆ ಕೆಲಸ ಮಾಡತ್ರಿ, ಆ ಕಡೆ ಓದು ಅಂತ್ರಿ, ಹೆಂಗಾಗಬೇಕು ಆಗಂಗಿಲ್ಲ ನನ್ನ ಕಡೆ ಅನ್ನೋರು ಇದ್ದಾರೆ. ಮತ್ತೆ ಇಲ್ಲಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಮಠದಲ್ಲಿ ಒಂದು ಘಟನೆ ಹೇಳ್ತಿರ್ ನಮ್ಮ ಆಚಾರ್ಯರು. ಮುಂಡ್ರಿಗೆ ಆಚಾರ್ಯ ಹೇಳ್ತಿರ್ಬೇಕು, ಅವ್ರ ಮಠದಲ್ಲಿ ಇದ್ದವರಾದ್ರಿಂದ 2 ವಿಭಾಗ ಮಾಡಿಬಿಟ್ಟಿದಂತೆ ಸತ್ಯಧ್ಯಾನ ತೀರ್ಥರು. ಯಾರು ಓದ್ತಾರ ಅವ್ರಿಗೆ ಕೆಲಸ ಹೇಳೋಂಗಿಲ್ಲ ಅಂತೆ, ಯಾರು ಕೆಲಸ ಮಾಡ್ತಾರ ಅವ್ರು ಓದ್ ಅನ್ನೋಂಗಿಲ್ಲ ಅಂತ. ಹಿಂಗೆ ವ್ಯವಸ್ಥೆ ಮಾಡಿಬಿಟ್ಟಿದಂತೆ. ಅಕಸ್ಮಾತ್ ಓದೋ ಹುಡುಗಿಗೆ ಏನ್ರ ಯಾರ ಕೆಲಸ ಹೇಳಿದ್ರೆ ಮುಗಿಯಿತು. ಅವ ಹೇಳಿದವ ಅವತ್ತಿನ ದಿವಸ ಗೇಟ್ ಪಾಸ್, ಮಠದಿಂದ ಹೊರಗೆ ಹಾಕೋದ ಅವನು. ಅಷ್ಟು ಕಟ್ಟಿ ಇಟ್ಬಿಟ್ಟಿದಂತ. ಹಂಗಾಗಿ ಈ ಕಡೆ ಓದಬೇಕು, ಆ ಕಡೆ ಕೆಲಸನೂ ಮಾಡಬೇಕು, ಎರಡೆರಡು ಆಗೋದಿಲ್ಲ ನಮ್ಮ ಕಡೆಯಿಂದ ಅಂದ್ರೆ ಇಲ್ಲ. ಓದವನಿಗೆ ಚೆನ್ನಾಗಿ ಓದಲಿಕ್ಕೆ ಬಿಟ್ಬಿಡ್ಬೇಕು. ಇವರು ಪಾಪ ಶ್ರದ್ಧೆಯಿಂದ ಗುರು ಸೇವೆಯನ್ನು ಮಾಡ್ತಿದ್ರು. ರಾತ್ರಿ ಎಲ್ಲರೂ ಬೆಳಗಿದ ಮೇಲೆ ಓದ್ತಾ ಕೂತಿರ್ತಿದ್ರಂತೆ. ಹಂಗೆ ಓದ್ತಾ ಕೂತು 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 ಕೊನೆಗೊಂಚೂರು ನಿದ್ದೆ ಹತ್ಬಿಡ್ತು. 7 ಟೈಮ್ಸ್ ಒತ್ತಡ ಆಯ್ತು. ಹಿಂಗಾಯ್ತದು. ಅದನ್ನ ಶ್ರವಣ ಮನನ ಹೇತೋ ಪ್ರಾಚಿರಾಯಸ್ತನಿದ್ರ ಸಪದಿ ವಿವಶಯಂತ್ಯ ನಿದ್ರಯಾಗ್ರಸ್ತ ಚೇತಾ. ಅದು ವಿವಶಯಂತ್ಯ ನಿದ್ರಯಾಗ್ರಸ್ತ ಚೇತಾ. ನಿದ್ದಿ ಹಿಡಿತ ತಪ್ಪಿಡ್ತಂತೆ, ಕಂಟ್ರೋಲ್ ತಪ್ಪಿಡ್ತು. ನಿದ್ದಿ ಕಂಟ್ರೋಲ್ ತಪ್ಪಿಟ್ರೆ ಏನೇನು ಅನಾಹುತಗಳಾಗ್ತಾವ ಎಂಬುದನ್ನು ಹೇಳೋದು ಬೇಡ್ರಿ ಯಾರು. ಎಲ್ಲಿ ನಿಂತಿರ್ತಾರ ಅಲ್ಲೇ ಬಿದ್ದು ಬಿಡ್ತಾರ, ಎಲ್ಲಿ ಕೂತಿರ್ತಾರ ಅಲ್ಲೇ ಉಳಿಬಿಡ್ತಾರೆ. ಏನೇನೇನು ಅನಾಹುತಗಳಾಗಿ ಹೋಗ್ಬಿಡ್ತಾವಂತರು. ಅದಕ್ಕೆ ಆ ನಿದ್ರೆಯಿಂದ ಇವರಿಗೆ ಮೈ ಮರೆವು ಬಂದು ಸ್ವಲ್ಪ ಹೊತ್ತು ಜಾಸ್ತಿ ನಿದ್ದೆ ಮಾಡಿಬಿಟ್ಟ. ಅದೇನು ಪಾಪ ಮಲಗಬೇಕು ಅಂತ ಮಲಗಿದ್ದಲ್ಲ. ನಿನ್ನೆ ರಾತ್ರಿ ಅಧ್ಯಯನ ಮಾಡಿ ರಾತ್ರಿ 2 ತನಕ ಸಿನಿಮಾ ನೋಡಿ ಮಲ್ಕೊಂಡು ಬೆಳಿಗ್ಗೆ 8ಕ್ಕೆ ಪಾಠ ಕೊಟ್ಟರೆ ಬರೋದಿಲ್ಲ ತಮ್ಮ. ಅದಾಗೋದಿಲ್ಲ. ರಾತ್ರಿ 2 ತನಕ ಸಿನಿಮಾ ನೋಡಿದ್ರೆ ನಿದ್ದೆ ಹೆಂಗೆ ಹತ್ಬೇಕು? ಮತ್ತೆ 2 ಮೇಲೆ ಮುಂದೆ ನಿದ್ದೆ ಹತ್ಬೇಕು. ಮುಂದೆ 8ಕ್ಕೆ ಪಾಠ ಮುಗಿದಿರ್ತದೆ, ಮಂಗಳಾರತಿ ಹೋಗೋದು ಕೊನೆ ಮಂಗಳಾರತಿಗೆ. ಅದಕ್ಕೆ ಹಂಗೆಲ್ಲ ಮಾಡಿ ಅಲ್ಲ. ಅಧ್ಯಯನ ಮಾಡುವ ವ್ಯಕ್ತಿ ರಾತ್ರಿ ಎಲ್ಲ ಅಧ್ಯಯನ ಮಾಡಿ ಬೆಳಗಿನ ಜಾವ ಎದ್ದು ಆ ಗುರುಗಳು ಹೇಳೋಕ್ಕಿಂತ ಮೊದಲು ಕೆಲಸ ಮಾಡಬೇಕು. ಒಬ್ಬ ಶಿಷ್ಯನಿಗೆ ಮಾತ್ರ ಹಾಗಾಗಿತ್ತಂತೆ. ಶ್ರವಣ ಮನನ ಹೇತೋ ಪ್ರಾಚಿರಾಯಸ್ತ ನಿದ್ರ ಸಪದಿ ವಿವಶಯಂತ್ಯ ನಿದ್ರಯಾಗ್ರಸ್ತ ಚೇತಾ ಸ್ವಯಮಪಿ ನಯತಿದ್ರ ಗಂಗವಸ್ತ್ರಾದಿ ಪೂಜ್ಯೆ ಝಟಿತಿ ವಿಗತ ನಿದ್ರ ಕೋಪಿ ಶಿಷ್ಯೋನ್ವಶೇತ. ಅನ್ವಶೇತ ಅಂದ್ರೆ ಪಶ್ಚಾತ್ತಾಪ ಪಟ್ಟ. ಶಿಷ್ಯ ಒಬ್ಬ ಪಶ್ಚಾತ್ತಾಪಟ್ಟನಂತೆ. ಅಯ್ಯೋ ಎಂಥ ಕೆಲಸ ಆಗೋಯ್ತು. ತಕ್ಷಣ ಎದ್ಬಿಟ್ಟ. ಒಮ್ಮಿನೊಮ್ಮೆ ಎಚ್ಚರ ಆಯ್ತು. ಒಮ್ಮಿನೊಮ್ಮೆ ಎಚ್ಚರ ಆದ್ರೆ ನೋಡ್ತಾನೆ ಅಲ್ಲಿ ಜಾಗದಲ್ಲಿ ತಂಬಿಗೆ ಥಾಲಿ ಶಾಟಿ ಯಾವುದಿದ್ದಿದ್ದಿಲ್ಲ. ಓಹೋ ಗುರುಗಳು ತಗೊಂಡು ಹೋದ್ರು ನೋಡಿ ಕಣ್ಣಿಗೆ ಕಾಣಿಸಿದ್ರೆ ಗುರುಗಳು ತಗೊಂಡು ಹೋಗ್ತಾ ಇರೋದು ಅಷ್ಟೇ. ಬಹಳ ಪಶ್ಚಾತ್ತಾಪಟ್ಟಂತೆ. ಅಯ್ಯೋ ಎಂಥ ಕೆಲಸ ಆಗೋಯ್ತು, ನಮ್ ಗುರು ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ವಲ್ವೋ ಅಂತ ಬಹಳ ಪಶ್ಚಾತ್ತಾಪ ಪಟ್ಟನಂತ. ಮುಂದೇನ್ ಮಾಡಿದ? ಅಂತೂ ಹೋಗೋದು ಹೋಗ್ಯಾರ ಗುರುಗಳು.
ಸುಳ್ಳೆ ಮತ್ತೆ ಎದ್ದೇನ್ ಮಾಡ್ಬೇಕಾಗ್ಯದ? ಮತ್ತೊಮ್ಮೆ ಮುಸುರಿ ಹಾಕ್ಕೊಂಡು ದರಿದ್ದಿ. ಕೆಲವು ಹಂಗ ಮಾತಾಡ್ತಾರೆ, ಹೆಂಗೂ ಹೇಳೋದು ಲೇಟ್ ಆಗ್ಯದ, ಇನ್ನೇನ್ ಲಘು ಎದ್ದು ಏನ್ ಮಾಡ್ಬೇಕಾಗ್ಯದ, ಹಾಗೆ ಇನ್ನೊಂದ್ 2 ತಾಸು ಮತ್ತೆ ಹೊಳ್ಳಿ ಮುಸುರಿ ಹಾಕೊಂಡ್ಬಿಡೋದು ಮುಗಿದ ಕೆಲಸ. ಹೆಂಗೂ ಬೈತಾರೆ ಹಿಂಗೂ ಬೈತಾರೆ, ಸುಳ್ಳೆ ಯಾಕೆ ಮಾಡ್ಬೇಕ್ರಿ ಅಂತ ಹೇಳಿ ಮುಸುರಿ ಹಾಕಿರ ಗತಿ ಹಂಗಿದ್ದಿದ್ದಿಲ್ಲ ಪಾಪ. ತಕ್ಷಣ ಎದ್ದ, ಮತ್ತೆ ಎದ್ದು ಗುರುಗಳಿಂದ ಓಡಿದ್ನಂತ. ಗುರುಗಳು ಅಷ್ಟೊತ್ತಿಗೆ ಇದರೊಳಗೆ ಪುಷ್ಕರಣಿಯಲ್ಲಿ ಇಳಿದು ಸ್ನಾನ ಮಾಡ್ತಾ ಇದ್ರಂತೆ. ಸ್ನಾನ ಮಾಡ್ತಾ ಇದ್ರೆ ಎಲ್ಲಿ ಬೈತಾರೋ ಅಂತ ಅಂಜಿಕೊಂಡು ದಂಡೆ ಮೇಲೆ ತಲೆ ತಗ್ಗಿಸಿಕೊಂಡು ನಿಂತಿದ್ದಂತೆ. ಎಷ್ಟು ಚಂದ ಚಿತ್ರ ಬರೆದಿದ್ದಾರೆ ಅಂದ್ರೆ, ಆ ನೀರಿನಲ್ಲಿ ಅರ್ಧ ಇಳಿದ ಸ್ವಾಮಿಗಳು, ಮೆಟ್ಲ ಮೇಲೆ ನಿಂತ ಶಿಷ್ಯ, ಆ ಶಿಷ್ಯ ಕೈ ಕಟ್ಕೊಂಡು ತಲೆ ತೆಳಗೆ ಬಗ್ಗಿಸಿಕೊಂಡು ನಿಂತಿರುವಂತಹ ಚಿತ್ರ ತೆಗಿತಾರೆ ಪಂಡಿತಾಚಾರ್ಯ. ಯಾರ ಚಿತ್ರ ತೆಗೆಯೋರಿದ್ರೆ ಬಹಳ ಸುಂದರವಾದ ಚಿತ್ರ ಬರ್ತದೆ. ಅವ್ರು ಏನ್ ಬೈಬಹುದು ಅಂತ ಇವನೇ ಮನಸ್ಸನ್ನು ಅನ್ಕೊಳ್ತಾ ಇದ್ದಂತ. ವಿಹಿತಮವಿಹಿತಂ ಪ್ರಾಗೇವ ಕಸ್ಮಾತ್ ವಿನಿದ್ರೈಃ ಇತಿ ಗುರು ಪರಿವಾದ ಶಂಕಯಾ ನಮ್ರಗಾತ್ರಾಃ ಚಿರಮನವತರಂತ ಶ್ರಾವಕ ಮುಕ್ತ ಮಾರ್ಗ ಗುರುಷು ಜಲಸಕಾಶಸ್ತೇಷು ತೂಷ್ಣೀಮತಿಷ್ಠನ್ ವಿಹಿ ಪ್ರಾಗೇವ ವಿನಿದ್ರೈಃ, ಮೊದಲೇ ಎದ್ದು ವಿಹಿತಂ, ನಾವೇನ್ ಮಾಡ್ಲಿಕ್ಕೆ ಹೇಳಿದ್ದೀವಿ ಅದರ ಕಸ್ಮಾತ್ ಅವಿಹಿತಂ, ಯಾಕೆ ಮಾಡ್ಲಿಲ್ಲ ನೀವು ಅಂತ ಹೇಳಿ ಇತಿ ಗುರು ಪರಿವಾದ ಶಂಕಯ, ಅಲ್ರೋ ನಿಮ್ಗೇನ್ ಹೇಳಿದ ಶಾಸ್ತ್ರ, ನಾವೇನ್ ಹೇಳಿದ್ದೀವಿ ನಿಮಗೆ, ಗುರುಗಳು ಹೇಳೋಕ್ಕಿಂತ ಮೊದಲು ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ, ಎದ್ದು ಕೆಲಸ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ ಎಲ್ಲಿ ಗುರುಗಳು ಬೈತಾರೋ ಅಂತ ಅನ್ನೋ ಅಂಜಿಕೆಯಿಂದ, ನಮ್ಮ ಉತ್ತರ ಕರ್ನಾಟಕ ಭಾಷಾದ ಹೇಳಿದ್ರೆ ನಿಗೇನ್ ಧಾರೆ ಆಗ್ಯದ, ಅಗದಿ ಸರಳ ಶಬ್ದ ರೀ ಅದು. ನಿಮ್ಗೆ ಏನಾಗ್ಯದ ಕೇಳಿ ಯಾರು ಹೇಳ್ತಾ ಇಲ್ಲ, ನಿನಗೇನ್ ಧಾಡೆ ಆಗ್ಯದ, ಹೋಗೋ ರೋಗ ನಿನಗೇನ್ರ ಕಡದ್ರ 4 ತುಂಡಾಗ್ತಿ, ಅಗದಿ ಸರಳ ಶಬ್ದ ರೀ ಇವೆಲ್ಲ. ಯಾವೂ ಕೆಟ್ಟ ಬೈಗಳು ಅಲ್ಲೇ ಇವು ನಮ್ಮ ಉತ್ತರ ಕರ್ನಾಟಕದಾಗ ಇವು ಯಾವ ಬೈಗಳಂತ ಇಲ್ಲೇ ಇಲ್ರಿ, ಅಗದಿ ಸರಳ. ಎಂತಲಿ ಜಜ್ಲಿ, ಎಂತಲಿ ಕೊಟ್ಟಿ ಚಟ್ನಿ ಮಾಡ, ಏನ್ರಿ ಏನ್ರ ಅಗದಿ ಸರಳ ಶಬ್ದ. ಗುರುಗಳೆಲ್ಲರ ಎದ್ದು ಬೈದಿದ್ದಾರೋ, ನಿನಗೇನಾಗಿತ್ತಪ್ಪ ಮಾಡ್ಲಿಕ್ಕೆ ಅಂತ ಹೇಳಿ ಅಂತ ಸುಮ್ಮನೆ ನಿಂತಿದ್ದಂತೆ ಕೈ ಕಟ್ಟಿಕೊಂಡು. ವಿಹಿತಮವಿಹಿತಂ ಪ್ರಾಗೇವ ಕಸ್ಮಾತ್ ವಿನಿದ್ರೈಃ ಇತಿ ಗುರು ಪರಿವಾದ ಶಂಕಯಾ ನಮ್ರಗಾತ್ರಾಃ. ಮುಂದೇನಾಯಿತು, ನೀರಿನಲ್ಲಿ ಇಳಿತಿಲ್ಲ ಅವನು, ನೀರಿನಲ್ಲಿ ಇಳಿತಿಲ್ಲ. ಚಿರಮನವತರಂತಹ, ಚಿರಂ ಬಹಳ ಹೊತ್ತು, ಅನವತರಂತಹ ನೀರಿನಲ್ಲಿ ಇಳಿದೇ ಇದ್ದಾಗ ಗುರು ಸ್ನಾನ ಮಾಡ್ಕೊಂಡು ತಿರುಗಿ ಬಂದ್ಬಿಟ್ರು. ಗುರುಗಳು ಸ್ನಾನ ಮಾಡಿಕೊಂಡು ತಿರುಗಿ ಬಂದಾಗ ಶ್ರಾವಕ ಮುಕ್ತ ಮಾರ್ಗ, ದಾರಿ ಬಿಟ್ಟು ಸರದಂತ ಬಂದ್ರು. ನೀರಿನಾಗಿದ್ದಾಗಂತೂ ಏನಂದಿಲ್ಲ, ಈಗೇನಂತಾರೋ ಏನೊಂದು ಸ್ವಲ್ಪ ದಾರಿ ಬಿಟ್ಟನಂತೆ. ಗುರುಷು ಜಲಸಕಾಶಸ್ತೇಷು ತೂಷ್ಣೀಮತಿಷ್ಠನ್, ಸುಮ್ಮನೆ ನಿಂತ್ಕೊಂಡಿದ್ದ, ಕೈ ಜೋಡಿಸಿಕೊಂಡು ಕೈ ತಲೆಗೆ ಮಾಡ್ಕೊಂಡು ನಿಂತ್ಕೊಂಡಿದ್ದ. ಗುರುಗಳು ಸ್ನಾನ ಮಾಡಿ ಮೇಲೆ ಬಂದಿರುವಾಗ ಸುಮ್ಮನೆ ಇದ್ದ ಅಂತ ಇಷ್ಟ ಹೇಳ್ಬಿಟ್ರೆ ಅಷ್ಟೇ ಕೆಲಸ ಮುಗಿದೋಯ್ತು. ಬೇರೆ ಏನು ಚಿತ್ರ ಕೊಟ್ಟಿಲ್ಲ. ಅಂತೂ ಇದೊಂದು ಚಿತ್ರ. ಗುರುಗಳು ಶಿಷ್ಯರು ತಾವು ಗುರುಗಳಿಗೆ ಸೇವೆ ಮಾಡಬೇಕಾದದ್ದನ್ನ ಮಾಡ್ಲಿಕ್ಕೆ ಆಗದೇ ಇದ್ದಾಗ ಅವರು ಹೇಗೆ ಪಶ್ಚಾತ್ತಾಪವನ್ನು ಅನುಭವಿಸಿ ಮತ್ತೆ ಮುಖ ತಪ್ಪಿಸ್ಕೊಂಡು ಹೋಗ್ತಿರ್ಲಿಲ್ಲ. ಮತ್ತೆ ಅವರ ಮುಂದೆ ಹೋಗಿ ನಿಂತುಕೊಂಡು ತಪ್ಪಾಗಿದೆ ನೀವು ಕ್ಷಮೆ ಮಾಡ್ರಿ ಎನ್ನುವಂತೆ ನಿಲ್ತಿದ್ರು. ತಪ್ಪಾದಾಗ ನಾವೇನ್ ಮಾಡ್ತಿರ್ತೀವಿ, ಸಾಮಾನ್ಯ ಮುಖ ತಪ್ಪಿಸ್ಬಿಡ್ತೀವಿ. ಬೇಡ ನಡಿ ಹೇಳಿ ಸುಳ್ಳ 2 ದಿವಸ ಆದ್ಮೇಲೆ ಅವರ ಮರ್ತು ಹೋಗ್ತಾರೆ, ಆಮೇಲೆ ಹೋದ್ರಾತು ಅಂತ ತಿಳ್ಕೊಂಡು ಹೇಳಿ ಗುರುಗಳು ಮರ್ತು ಹೋದ್ಮೇಲೆ ಹೋಗೋಣ ಅಂತ ತಿಳ್ಕೊಂಡು ಅಲ್ಲೆಲ್ಲ ಹೋಗೋದಪ್ಪ ಅಷ್ಟೇ, ಮತ್ತೇನ್ ಮಾಡ್ಲಿಕ್ಕೆ ಬರ್ತದೆ. ಹೋದ್ರೆ ಪ್ರಾಯ ಇದರ ಮುಂದಿನ ಸೀನ್ ಏನಿರಬಹುದು ದೃಶ್ಯ ಅಂದ್ರೆ, ನಾನು ಅನ್ಕೊಂಡದ್ದು ಗುರುಗಳು ಕೈ ಸೊನ್ನೆ ಮಾಡಿ ಇಳಿದು ಸ್ನಾನ ಮಾಡಿ ಬಾ ಅಂತ ಹೇಳಿರ್ತಾರಷ್ಟೇ, ಇನ್ನೇನಿರೋದಿಲ್ಲ. ನಡೀರಿ ಅಂತ ಹೇಳಿದಾಗ ಶಿಷ್ಯರು ತಳಗಿಳಿದು ಸ್ನಾನ ಮಾಡಿಕೊಂಡು ಮಠಕ್ಕೆ ಹೋದ್ರು. ಅಂತೂ ಹೀಗೊಂದು ಪ್ರಸಂಗ ಆಯಿತು. ಅಂತೂ ಗುರು ಸೇವಾ ಅಂತ ಅನ್ನೋದು ಎಷ್ಟು ಕಠಿಣ. ಗುರುಗಳು ಬಲಗಿದ ಮೇಲೆ ಮಲಗಬೇಕು, ಗುರುಗಳು ಹೇಳೋಕ್ಕಿಂತ ಮೊದಲು ಹೇಳಬೇಕು, ಸೇವಾ ಮಾಡಬೇಕು, ಮಾಡೋ ಕಾಲಕ್ಕೆ ಆದರದಿಂದ ಮಾಡಬೇಕು, ಬ್ಯಾಸತ್ಕೊಳ್ಳೋ ಹಂಗಿಲ್ಲ. ಆಮೇಲೆ ಓದೋದನ್ನು ಓದಬೇಕು, ಓದೋದನ್ನು ಬಿಡೋ ಹಂಗಿಲ್ಲ. ಸೇವಾ ಮಾಡೀವಿ ಅಂತ ತಿಳ್ಕೊಂಡು ಹೇಳಿ ಇಲ್ಲಿ ಮತ್ತೆ ಅಧ್ಯಯನದಲ್ಲಿ ಅದಕ್ಕೆ ರಿಯಾಯಿತಿ ಇರೋದಿಲ್ಲ. ಅಧ್ಯಯನ ಮಾಡಿದ್ದೀವಿ ಅಂತ ಸೇವಾ ಬಿಡೋ ಹಂಗಿಲ್ಲ. ಎರಡೂ ಕಡೆಗೂ ಕೂಡ ಶ್ರದ್ಧಾ ಇಟ್ಟಿರ್ಬೇಕು. ಬಹಳ ಕಠಿಣವಾದ ಕೆಲಸ ಇದೆಲ್ಲ. ಮತ್ತೆ ಲೇಟ್ ಆಗಿದ್ರೆ ಗುರುಗಳ ಕಡೆಯಿಂದ ಬಯಸ್ಕೊಳ್ಳೋ ಕೆಲಸ. ಅಂತೂ ಇಂತೂ ಎಲ್ಲ ನಡೀತಿರ್ತಾವ ಮಠಗಳಲ್ಲಿ ಅಂತ ಅನ್ನೋದನ್ನ ಪಂಡಿತಾಚಾರ್ಯ ವರ್ಣನೆ ಮಾಡಿದರು. ಇನ್ನ 2 ಶ್ಲೋಕದಲ್ಲಿ ಆಚಾರ್ಯರು ಪೂಜೆ ಮಾಡುವಾಗ ನಿರ್ಮಾಲ್ಯ ವಿಸರ್ಜನೆ ವೈಭವವನ್ನು ಹೇಳ್ತಾರೆ. ಅದು ಮುಗಿದ ಮೇಲೆ ಸೂರ್ಯೋದಯ ಆಯಿತು ಅಂತ ವರ್ಣನೆ ಮಾಡ್ತಾರೆ. ಆಯ್ತು, ಇವತ್ತು ನಮ್ಮ ಪ್ರವಚನ ಇಷ್ಟೇ. ನಿರ್ಮಾಲ್ಯ ವಿಸರ್ಜನೆ ಮಾಡೋದು, ಸೂರ್ಯೋದಯ ಆಯಿತು ಅಂತ ಹೇಳಿಬಿಟ್ರೆ ಇವತ್ತಿನ ಪ್ರವಚನ ಮುಕ್ತಾಯ.
ನಿರ್ಮಾಲ್ಯ ವಿಸರ್ಜನೆ ಏನು, ಹೆಂಗ್ ಮಾಡಿದರು ಅಂತ 12ನೇ ಪದ್ಯದಲ್ಲಿದೆ. ವಿಪುಲ ಹೃದಯ ಪಾರ್ಶ್ವೇ ದೀಪ ದೀಪ್ತಿ ಪ್ರದೀಪೇ ದರವರ ಪರಿಪೂರ್ಣೈರ್ವಾರ್ಭಿರರ್ಘ್ಯಾದಿ ದತ್ವಾ ಯತಿರತ ಯತಿ ಚೇತ ನಿಶ್ಚಕ್ರಿಣೋ ಚಾಲಿಕಾಯಾತ್ ಕುಸುಮ ಸಮಿತಿ ಮಗ್ರ್ಯಾಮಾದರಾದುಜ್ಜಹಾರ. ವಿಪುಲ ಹೃದಯ ಪಾರ್ಶ್ವೇ, ಆಚಾರ್ಯರು ಎದುರಿಗೆ ಕೂತಿದ್ದಾರೆ. ಒಬ್ಬ ಶಿಷ್ಯ ನಿರ್ಮಾಲ್ಯ ವಿಸರ್ಜನೆಯನ್ನ ಮಾಡಿ ಆಚಾರ್ಯರಿಗೆ ದೇವರ ಮೂರ್ತಿಯನ್ನು ಒಪ್ಪಿಸ್ತಾ ಇದ್ದಾನೆ. ಇದು ದೃಶ್ಯ. ಅದರಲ್ಲಿ ದೀಪ ಹಚ್ಚಿ ಇಟ್ಟಿದ್ದಾರಂತ, ಇನ್ನು ಬೆಳಕಾಗಿಲ್ವಲ್ಲ, ದೀಪ ಹಚ್ಚಿಟ್ಟಿದ್ದಾರೆ ನೋಡ್ರಿ. ಆ ಹಿಂದಿನ ಕಾಲದಲ್ಲಿ ಆ ದೀಪದ ಬೆಳಕಿನಲ್ಲಿ ಒಂದೇನು ದೇವರ ಪ್ರತಿಮೆಯನ್ನು ಕಾಣುವ ಸೌಂದರ್ಯ ಇತ್ತಲ್ಲ, ಆ ಚಂದ ಇತ್ತಲ್ಲ. ಇವತ್ತು ನೀವು ಲೈಟ್ ಹಾಕ್ಕೊಂಡ್ರೆ ಏನು ಚಂದ ಕಾಣಂಗಿಲ್ಲ. ಎಷ್ಟು ಲೈಟ್ ಹಾಕ್ತೀರಿ, ಏನು ಚಂದ ಕಾಣಬೇಕು ಹೇಳ್ರಿ ನೋಡಂತೆ. ಸಾಲಾಗಿ ದೀಪಗಳನ್ನು ಹಚ್ಚಿಟ್ಟಿದ್ರೆ ಆ ಮಂದ ದೀಪದ ಪ್ರಕಾಶದಲ್ಲಿ ದೇವರ ಪ್ರತಿಮೆಯನ್ನು ಶಾಲಗ್ರಾಮಾದಿಗಳನ್ನು ನೋಡ್ತಾ ಇದ್ರೆ ಪರಮಾನಂದ ಆಗತ್ತೆ. ಅದಕ್ಕೆ ಹೇಳಿದ್ರು ವಿಪುಲ ಹೃದಯ ಪಾರ್ಶ್ವೇ. ವಿಪುಲ ಹೃತ ಅಂತ ಆಚಾರ್ಯರಿಗೆ ಹೆಸರು. ಅವರ ಪಾರ್ಶ್ವ ಅಂದ್ರೆ ಸನ್ನಿಧಾನದ ಪ್ರಸಂಗ ಹತ್ತಿರದಲ್ಲಿ ದೀಪ ದೀಪ್ತಿ ಪ್ರದೀಪೇ, ದೀಪದ ಪ್ರಕಾಶದಿಂದ ಶೋಭಾಯಮಾನವಾಗಿ ಇರುವಂತಹದ್ದು. ಅತಿಯತ ಚೇತ, ಅತ್ಯಂತ ನಿಗೃಹೀತವಾದ ಮನಸ್ಸುಳ್ಳಂಥವನು, ಮನಸ್ಸಿನಲ್ಲಿ ಏನನ್ನೂ ಆಲೋಚನೆ ಮಾಡದ ಒಬ್ಬ ಯತಿ ಸನ್ಯಾಸಿಯು ವಾರ್ಭಿರರ್ಘ್ಯಾದಿ ದತ್ವ ಕುಸುಮೆ ಸಮಿತಿ ಮಗ್ರ್ಯಾಂ ಆದರಾದ್ ಉಜ್ಜಹಾರ. ಇಷ್ಟೇ, ನಿರ್ಮಾಲ್ಯವನ್ನ ತೆಗೆದು ನಿರ್ಮಾಲ್ಯಾಭಿಷೇಕವನ್ನ ಮಾಡಿದ. ಅಷ್ಟೇ ಕೆಲಸ, ಬೇರೆ ಏನಿಲ್ಲ. ನೋಡ್ರಿ, ಇದನ್ನು ಯಾವಾಗ ಮಾಡಬೇಕು ನಿರ್ಮಾಲ್ಯ ವಿಸರ್ಜನೆಯನ್ನ? ಸೂರ್ಯೋದಯಕ್ಕಿಂತ ಮೊದಲೇ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸೂರ್ಯೋದಯ ಆದ್ಮೇಲೆ ಮಾಡಬಾರ್ದಂತ. ಅಷ್ಟು ಬೇಗನೆ ಎದ್ದು ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿರಬೇಕು. ನಾವು 4:15 ಎದ್ದು ಸ್ನಾನ ಮಾಡಿ ನಿರ್ಮಾಲ್ಯ ವಿಸರ್ಜನೆ ಮಾಡಿದ್ರೆ ಆಗ್ತದೆ, ಸೂರ್ಯೋದಯ ಆಗ್ತದೆ. ನಾವು ಅದಕ್ಕೆ ಏನ್ ಮಾಡಿವಿ ಆಚಾರ, ಎಲ್ಲ 15 ದಿವಸಕ್ಕೊಮ್ಮೆ ಇಟ್ಕೊಂಡ್ಬಿಟ್ಟು, ಸೂರ್ಯೋದಯಕ್ಕಿಂತ ಮೊದಲೇ ಆಗ್ಬೇಕೋದಿಲ್ಲೋ 15 ದಿವಸಕ್ಕೊಮ್ಮೆ ಮಾಡಿಬಿಡೋದಪ್ಪ. ಎಲ್ಲ ಎಂದ ದ್ವಾದಶಿ ಅನಿವಾರ್ಯ ಇರ್ತದೆ, ಅವತ್ತು ಮಾಡ್ಬೇಕಂತ ಮಾಡಿರಂಗಿಲ್ಲ, ಊಟಕ್ಕೆ ಹಾಕಂಗಿಲ್ಲ ಅಂತ ಮಾಡಿರ್ತೀವಿ ಅಷ್ಟೇ. ಹಾಗಾಗಿ ನಿತ್ಯ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆಯನ್ನ ಮಾಡುವುದು ಒಂದು ದೊಡ್ಡ ಸೌಭಾಗ್ಯ. ಅಲ್ಲಿ ಮಾಡ್ತಾ ಇದ್ರು ಅಂತ. ದರವರ ಪರಿಪೂರ್ಣೈ ವಾರ್ಭಿರರ್ಘ್ಯಾದಿ ದತ್ವ, ಶಂಖದ ತುಂಬ ನೀರು ತುಂಬಿಕೊಂಡು ಅದರ ಮೇಲೆ ಹಾಕಿ ಅದನ್ನು ತೆಗೆದು ಆ ಹೂಗಳನ್ನು ಮೇಲಿರುವಂತಹ ಅದಕ್ಕೆ ಅಂಟಿರುವಂತಹ ಹೂಗಳನ್ನು ಮತ್ತೊಂದನ್ನು ತೆಗೆದಿಡ್ತಾ ಇದ್ರಂತೆ. ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡುವಾಗ ಮತ್ತೆ ಅಂಬರಣಿ ಸೂಕ್ತವನ್ನ ಶ್ರೀ ಸೂಕ್ತವನ್ನ ಹೇಳಿ ಮಾಡಬೇಕು ಅಂತ ಒಂದು ಸಂಪ್ರದಾಯ, ಮತ್ತೊಂದರಲ್ಲಿ ಪುರುಷ ಸೂಕ್ತವನ್ನ ಹೇಳಬೇಕು ಅಂತ ಒಂದು ಸಂಪ್ರದಾಯ ಉಂಟು. ಅಂತೂ ಇಂತೂ ಆ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡುವ ಸಂದರ್ಭದಲ್ಲಿ ಅಂಬರಣಿ ಸೂಕ್ತ ಮತ್ತು ಶ್ರೀ ಸೂಕ್ತಗಳನ್ನು ಹೇಳ್ತಿರಬೇಕು. ಅದು ಬಹಳ ಮಹತ್ವದ್ದು. ಮಹಾಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಹೇಳಿ ಆ ದೇವರ ಮೇಲೆ ಏರಿಸಿರುವಂತಹ ನಿನ್ನೆ ದಿವಸ ಏರಿಸಿರುವಂತಹ ಹೂಗಳನ್ನು, ತುಳಸಿ ಪತ್ರಗಳನ್ನು, ಗಂಧ ಇಟ್ಟಿರಬೇಕು. ನಮಗೆ ಇವಾಗ ಏನಾಗಿರ್ತದೆ, ನಾವು ಗಂಧ ತೆಗೆಯೋದ ಸ್ವಲ್ಪ, ಅದಕ್ಕೆ ಮತ್ತೆ ದೇವ್ರಿಗೆ ಇಟ್ಟರೆ ನಮಗೆಲ್ಲ ಹಚ್ಕೊಳಿಕ್ಕೆ ಇರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಸ್ವಲ್ಪ ತೊಗೊಂಡ್ಬಿಟ್ಟಿರ್ತೀವಿ ಹೊಳ್ಳಿ. ಅದಕ್ಕೆ ದೇವ್ರಿಗೊಂದು ಸ್ವಲ್ಪ ಗಂಧ ಇಟ್ಟಿರ್ಬೇಕು, ಎಲ್ಲ ಇಟ್ಟಿರ್ಬೇಕು, ಮಾರನೇ ದಿವಸ ಬೆಳಿಗ್ಗೆ ತೆಗಿಬೇಕು. ಅದು ಒಂದು ದೊಡ್ಡ ಸೌಭಾಗ್ಯ. ಅದನ್ನು ಮಾಡ್ತಾ ಇದ್ರು ಅಂತ ಹೇಳಿದ್ದಾರೆ. ಅಲ್ಲಿ ನಿರ್ಮಾಲ್ಯ ವಿಸರ್ಜನೆ ಮಾಡುವುದಕ್ಕಿಂತ ಮೊದಲು ಸಾಮಾನ್ಯವಾಗಿ ಕಲಿ ವಿಸರ್ಜನೆ ಅಂತ ಒಂದು ಮಾಡ್ತಿರ್ತಾರೆ. ಅದ್ರೂ ಒಂದು ಮಾಡಿರ್ಬೇಕು. ಆ ಎಲ್ಲ ಪ್ರತಿಮೆಗಳಲ್ಲಿ, ಶಾಲಗ್ರಾಮಾದಿ ಪ್ರತಿಮೆಗಳಲ್ಲಿ ಕಲಿ ಹೋಗಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಿರ್ತಾನೆ. ಕೆಲವರ ಪ್ರಕಾರ ಕಲಿನೇ ಕೂತಿರ್ತಾನೆ ಒಳಗಡೆಗೆ ಅಂತಿದೆ. ಅದಕ್ಕೆ ಕಲಿ ಒಳಗೆ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಅದಕ್ಕೆ ಭೀಮಸೇನ್ ದೇವರ ಸ್ಮರಣೆಯನ್ನು ಮಾಡಿ ಆ ಕಲಿಯನ್ನು ಓಡಿಸು ಅಂತ ಹೇಳಿ ತೆಗೆದು ಮೊದಲು ಆ ನೀರನ್ನು ಹೊರಗೆ ಹಾಕಬೇಕು. ಅದಾದ ಮೇಲೆ ಇನ್ನೊಂದು ಸರ್ತಿ ನೀರು ಹಾಕಿ ಅದನ್ನ ನಿರ್ಮಾಲ್ಯ ಅಂತ ಹೇಳಿ ನಾವು 3 ಸರ್ತಿ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತೂ ಈ ನಿರ್ಮಾಲ್ಯ ವಿಸರ್ಜನೆ ಪ್ರಕ್ರಿಯೆ ನಡೀತಾ ಇತ್ತು. ಎಲ್ಲಿ ಆಚಾರ್ಯರು ಎಲ್ಲಿ ಜಪ ಮಾಡ್ತಾ ಕೂತಿದ್ರು ಆ ಸ್ಥಳದಲ್ಲಿ. ಅದನ್ನೇ ಈ ಶ್ಲೋಕ ವರ್ಣನೆ ಮಾಡಿ ಮುಗಿತು. ವಿಪುಲ ಹೃದಯ ಪಾರ್ಶ್ವೇ ದೀಪ ದೀಪ್ತಿ ಪ್ರದೀಪೇ ದರವರಿ ಪರಿಪೂರ್ಣೇ ವಾರ್ಭಿರರ್ಘ್ಯಾದಿ ದತ್ವ ಯತಿರತಿ ಯತ ಚೇತಾಶ್ಚಕ್ರಿಣೋರ್ಚಾನಿಕಾಯಾತ್ ಕುಸುಮ ಸಮಿತಿ ಮಗ್ರ್ಯಾಂ ಆದರಾದುಜ್ಜಹಾರ. ಅಗ್ರ್ಯಾಂ ಕುಸುಮ ಸಮತಿಂ, ಶ್ರೇಷ್ಠವಾದ ಹೂವಿನ ಗುಂಪು, ಹೂಗಳನ್ನೆಲ್ಲವನ್ನ ತೆಗೆದಂತೆ. ಅದೇನು ಶ್ರೇಷ್ಠ ಏನು ಅಂತ ಪ್ರಶ್ನೆ. ಅಗ್ರ್ಯಾಂ ಅಂದ್ರೆ ಶ್ರೇಷ್ಠವಾದ ಹೂಗಳ ಸಮೂಹವನ್ನ ತೆಗೆದಿದ್ದಾರೆ ಅಂತ. ಯಾಕೆ ಅಂದ್ರೆ 2 ಒಂದು ಕಾರಣ ತಿಳ್ಕೊಳ್ರಿ. ಅರ್ಪಣೆ ಮಾಡಿದ ಮೇಲೆ ಅದು ಏನಾಗಿದ್ದಿಲ್ಲ ಅಂತಂದ್ರೆ
ಮಾರನೇ ದಿವಸ ತೆಗೆದಾಗ ಇನ್ನು ಹಂಗೇ ಇತ್ತಂತೆ, ಬಾಡಿದ್ದಿಲ್ವಂತೆ ಯಾವ ಹೂವು. ಮಾರನೇ ದಿವಸ ನಿರ್ಮಾಲ್ಯವನ್ನ ತೆಗೆಯುವಾಗ ಆಚಾರ್ಯರ ಶಿಷ್ಯರು ನಿನ್ನೆ ಮಧ್ವಾಚಾರ್ಯನ ದೇವರ ಪೂಜೆ ಮಾಡೋ ಕಾಲಕ್ಕೆ ಏರಿಸಿದ್ರು. ಅದನ್ನ ಮರುದಿವಸ ಬೆಳಗ್ಗೆ ತೆಗೆದು ನೋಡಿದ್ರೆ ಹೆಂಗಿತ್ತು ಹಂಗೆ ಇತ್ತಂತೆ, ಫ್ರೆಶ್ ಇದ್ವಂತ. ಅಗ್ರ್ಯಾಂ ಕುಸುಮ ಸಮಿತಿ. ಯಾಕಷ್ಟು ಶುದ್ಧವಾಗಿ ಅರಳಿದ್ದು ತಾಜಾ ಹೂಗಳಿದ್ವು ಅಂತ ಕೇಳಿದ್ರೆ ಎರಡು ಕಾರಣ. ಒಂದು, ಭಗವಂತನಿಗೆ ಸಮರ್ಪಣೆ ಮಾಡಿದ್ದು, ಬೇರೆಯವರು ಹಾಕೊಂಡಿದ್ದು ಹಿಂಗ ಮೊದಲೇ ಬಾಡಿ ಹೋಗಿರ್ತಾವ್ರೆ. ದೇವರಿಗೆ ಅರ್ಪಣೆ ಮಾಡಿದ್ದಿದ್ದರಿಂದಾಗಿ ಅದೇನಾಗಿತ್ತು ಅಂದ್ರೆ ಬಾಡಿರ್ಲಿಲ್ಲ. ಎರಡನೇದ್ದು, ಆಚಾರ್ಯರ ಕೈಯ ಸ್ಪರ್ಶಕ್ಕೊಳಗಾದ್ರಿಂದ ಅದು ಬಾಡಿರ್ಲಿಲ್ಲ. ನೆನಪಿಟ್ಟುಕೊಳ್ರಿ, ವಾಯುದೇವರೇ ಸ್ವಯಂ ಇದ್ದದರಿಂದ ಅವರ ಕೈ ಸಂಪರ್ಕಕ್ಕೆ ಒಳಗಾದದ್ದು. ಆಕ್ಸಿಜನ್ ಯಾವಾಗ್ಲೂ ಅದಕ್ಕೆ ಸಂಪರ್ಕ ಆಗ್ತಿರ್ತದೆ, ಅದಕ್ಕೆ ಸಪ್ಲೈ ಆಗ್ತಿರ್ತದೆ. ಯಾವಾಗ್ಲೂ ಆಕ್ಸಿಜನ್ ಸಪ್ಲೈ ಆಗ್ತಿತ್ತು, ಅದು ಯಾಕೆ ಬರ್ತದಪ್ಪ ಮತ್ತೆ? ಹಾಗಾಗಿ ಆಚಾರ್ಯರ ಕೈಯ ಸ್ಪರ್ಶ ಭಗವಂತನ ಪ್ರತಿಮಾ ಸ್ಪರ್ಶ ಮಾಡೋದ್ರಿಂದ ಮರುದಿವಸ ಬೆಳಿಗ್ಗೆ ಹಿಂಗ ಇದನ್ನ ಸಂಪುಷ್ಟ ತೆಗೆದ್ರೆ ಘಮ್ಮನ್ಬೇಕಂತ. ನಿನ್ನೆ ಹೆಂಗೆ ಎಸಿದ್ರೆ ಇವತ್ತು ಹಂಗೆ ಇತ್ತಂತ, ಅಷ್ಟು ಚಂದ ಇತ್ತು ಅಂತ. ಇವೆಲ್ಲ ನೋಡ್ಲಿಕ್ಕೆ ಒಂದು ಆನಂದ ರೀ. ನಾವು ಪೂಜಾ ನೋಡೋದೇ ಕಷ್ಟ ಆಗ್ಬಿಡ್ತದೆ. ಇವೆಲ್ಲ ಎಲ್ಲಿ ಕೊಡ್ತಿರ್ತೀವಿ. ಅದಕ್ಕೆ ಪೂಜೆಯನ್ನ ಮಾಡಿ ಇವೆಲ್ಲ ಮಾಡ್ತಾ ಇದ್ರೆ ಮನೆ ಒಂದು ದೊಡ್ಡ ಕ್ಷೇತ್ರ ಆಗ್ತಿತ್ತು. ಅದಕ್ಕೆ ನಮ್ಮ ಹಿಂದಿನವ್ರು ಯಾರು ಕ್ಷೇತ್ರಕ್ಕೆ ಹೋಗ್ತಿರ್ಲಿಲ್ರಿ. ಅವರು ಯಾವ ಯಾತ್ರ ಪಾತ್ರ ನಮ್ಮನಿನ ಕ್ಷೇತ್ರ ದೊಡ್ಡದು ಅಂತ ಹೇಳ್ತಾರೆ, ಮುಗಿದು ಹೋಗ್ತಿತ್ತು. ಯಾಕೆ? ಅಲ್ಲೇ ಪೂಜೆ ಗೀಜೆ ಎಲ್ಲ ನಿತ್ಯ ಇರ್ತಿತ್ತು. ಇವಾಗ ದೇವರು ಪಟಿಯಾಗ, ಇವರು ವಿಮಾನನಾಗ, ಹಿಂಗಾಗಿ ಯಾತ್ರ ಆಗ್ತಿರ್ತಾವ, ಮುಗಿದು ಹೋಗ್ತ ಕೆಲಸ. ವಿಪುಲ ಹೃದಯ ಪಾರ್ಶ್ವೇ ದೀಪ ದೀಪ್ತಿ ಪ್ರದೀಪೇ ದರವರ ಪರಿಪೂರ್ಣೈರ್ವಾರ್ಭಿರರ್ಘ್ಯಾದಿ ದತ್ವಾ ಯತಿರತಿ ಯತಚೇತಾಶ್ಚಕ್ರಿಣೋರ್ಚಾನಿಕಾಯಾತ್ ಕುಸುಮ ಸಮಿತಿ ಮಗ್ರ್ಯಾಮಾದರಾದುಜ್ಜಹಾರ. ಮುಂದೆ ಹಿಂಗ ಹೂ ತೆಗೆಯೋ ಕಾಲಕ್ಕ ಹೂವಿನ ಜೊತೆಗೆ ಒಂಚೂರು ಅಂಟಂಟ ಬಂತಂತ, ಏನೋ ಒಂಚೂರು ಅಂಟ್ಕೊಂಡು ಬಂತಂತ. ಶಿಷ್ಯರಿಗೆ ಯಾಕೆ ಅಂಟಂಟು ಬಂದ ಇದು ಅಂತಂತಂದು ಸ್ವಲ್ಪ ಹಿಂಗ ತೆಗೆದು ಸ್ವಚ್ಛ ತೊಳೆದು ಇಡ್ತಿದ್ರಂತೆ. ಆ ಅಂಟಂಟು ಬಂದದ್ ನೋಡಿ ಮುಂದೆ ತಾವು ಶಿಷ್ಯರು ಮಾತಾಡ್ಕೋತ ಹೋಗ್ಬೇಕಾದ್ರೆ ಹಿಂಗ್ ಮಾತಾಡ್ಕೋತಿದ್ರಂತೆ. ಅದನ್ನ ದೊಡ್ಡವ್ರು ಕೇಳಿಸ್ಕೊಂಡು ಒಂದ್ ಸ್ವಲ್ಪ ಆದ್ಮೇಲೆ ಕರೆದು ಬೈದು, ಹಂಗಲ್ರೋ ಅಂತ ಹೇಳ್ಬೇಕಂತೆ. ಅವ್ರು ಏನ್ ಕಂಡ್ಕೊಂಡಿದ್ರು, ಇವ್ರೇನ್ ಅನ್ಕೊಂಡ್ರು, ಅವ್ರೇನ್ ಬೈದ್ರು, ಇದು ಚೆನ್ನಾಗಿ ಹೇಳ್ತಾ ಇದ್ದಾರೆ 13ನೇ ಶ್ಲೋಕದಲ್ಲಿ. ಅಮೃತಮಪಿ ನಿರೀಕ್ಷಾ ಸ್ರಾವಿ ನಿರ್ಮಾಲ್ಯ ಸೂನೇ ಘೃತಮಿತಿ ಮಿತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯಾಃ ಶತದುರಧಿಕ ವಾಕ್ಯೈರ್ವಿಭ್ರಮಾಸ್ತಸ್ಯ ಪಶ್ಚಾತ್ ಅನುದಿನಮೃತಾನ್ನೈಸ್ತಸ್ಯ ಸೇವ್ಯಸ್ಯ ಶಕ್ಯ. ಶಿಷ್ಯರು ಇಲ್ಲಿ ತೆಗೆದಾಗ ಏನೇನು ಅಂಟಂಟು ಬರ್ತಿತ್ತಲ್ಲ ಅದಕ್ಕೆ ಮಾತಾಡ್ಕೋತ ಹೊಂಟಿದ್ರಂತ. ನಿನ್ನೆ ಪಂಚಾಮೃತ ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ಯಾಕೆ? ಇನ್ನೂ ಅಂಟಂಟದಂದ್ರೆ ತುಪ್ಪ ಹಂಗೆ ಉಳ್ಕೊಂಡದ. ಸರಿಯಾಗಿ ನಿನ್ನೆ ಪೂಜೆ ಮಾಡ್ಲಿಕ್ಕೆ ಕಾಣಿಸ್ತದೆ. ಸ್ವಾಮಿಗಳು ಮಾಡೋ ಕಾಲಕ್ಕೆ ಅವಸರಾಗಿರ್ಬೇಕು. ಚಲೋತ್ನಾಗ ಒಂದಿಷ್ಟು ಬಿಸಿನೀರು ಹಾಕಿದ್ರು ಅಂದ್ರೆ ಚಂದ ಏನದು ಹೋಗ್ತಿತ್ತು ಅಂಟಂಟು ಅಂತ. ಅವರು ಮರುದಿವಸ ಹೂ ತೆಗೆಯೋ ಕಾಲಕ್ಕೆ ಕಂಡ ಅಂಟನ್ನ ತುಪ್ಪ ಅಂತ ತಿಳ್ಕೊಂಡಿದ್ರಂತ. ಇದನ್ನ ಮಾತಾಡ್ಕೋತ ಹೊಂಟಾಗಲ್ಲಿ ಕೇಳಿಸಿದ್ರಿ, ಉಳಿದವ್ರು ಕೇಳಿಸ್ತು ದೊಡ್ಡವರಿಗೆ. ಅವ್ರು ಹೋದ್ಮೇಲೆ ಬರಲಿ ಅಂತ ಕರೆದಂತ. ಏನಂತ ತಿಳ್ಕೊಂಡ್ರು ಅಂದ್ರೆ ಅವ್ರು ತುಪ್ಪ ಅಂತ ತಿಳ್ಕೊಂಡ್ರನ್ನಲ್ರ. ದಡ್ಡುಗಳ ತುಪ್ಪ ಅಲ್ಲದು, ಅದು ಅಮೃತರೋ ಅಂತ ಹೇಳ್ಬೇಕಂತೆ. ನಿತ್ಯದಲ್ಲಿ ದೇವರ ಪೂಜೆಯನ್ನ ಆಚಾರ್ಯರು ಮಾಡಿ ಪುಷ್ಪ ಸಮರ್ಪಣೆಯನ್ನ ಮಾಡಿದ್ರೆ ಆ ಹೂಗಳಿಂದ ಅಮೃತವೇ ಹೊರಗೆ ಬರ್ತಿತ್ತಂತೆ. ಎಂಥ ಭಾಗ್ಯ, ಎಂಥ ಭಾಗ್ಯ ಅದು. ಇನ್ನೆಲ್ಲೆಲ್ಲೂ ಕೇಳಿಲ್ಲ ಹೀಗೆ ಪೂಜೆ ಮಾಡುವಾಗ ಅಮೃತ ಬಂದಿತ್ತು ಅಂತ ಯಾರ ಪೂಜೆಯಲ್ಲೂ ಈ ತರಹದ ಘಟನೆ ಕೇಳಿಲ್ಲ. ಆಚಾರ್ಯರ ಕಥೆಯಲ್ಲಿ ಮಾತ್ರ ಹೇಳ್ತಾರೆ. ಅಮೃತಮಪಿ ನಿರೀಕ್ಷಾ ಸ್ರಾವಿ ನಿರ್ಮಾಲ್ಯ ಸೂನೇ ಘೃತಮಿದಮಿತಿ ಸದ್ಯೋ ಭ್ರಾಂತಿಮಂತೋಪಿ ಶಿಷ್ಯಾಃ. ಶಿಷ್ಯಾಃ ಭ್ರಾಂತಿಮಂತಃ. ಶಿಷ್ಯರಿಗೆಲ್ಲ ಭ್ರಾಂತಿ ಬಂದಿತ್ತಂತೆ. ತುಪ್ಪ ಉಳಿದಿದೆ ಅಂತ ಹೇಳಿ. ಯಾವುದನ್ನು ನೋಡಿ ಏನ್ ತಿಳ್ಕೊಂಡಿದ್ರು? ಶುಕ್ತಿಯನ್ನು ನೋಡಿ ರಜತ ಅಂತ ತಿಳ್ಕೊಳ್ಳೋ ಹಂಗೆ ಇಲ್ಲೊಂದು ಹೊಸ ಭ್ರಾಂತಿ. ಈಗ ಏನ್ ಹೊಸ ಭ್ರಾಂತಿ? ಈಗ ಇಷ್ಟು ದಿವಸ ಹಳಿದ್ ಕೇಳಿ ಸಾಕಾಗಿತ್ತು. ಈಗ ಏನ್ ಹಳಿವು ಕೇಳಿದ್ವಿ ನಾವು? ಹಗ್ಗ ತೊಳೆದು ಹಾವು, ಕಪ್ಪಿ ಚಿಪ್ ನೋಡಿ ಬೆಳ್ಳಿ ಅಂತ ಕೇಳಿದ್ವಲ್ಲ. ಈಗ ಹೊಸ ಭ್ರಾಂತಿ. ಈಗ ಏನು? ಅಮೃತ ನೋಡಿ ತುಪ್ಪ ಅಂತ ತಿಳ್ಕೊಂಡಿದ್ರು ಹೊಸ ಭ್ರಾಂತಿ. ಈಗ ವಾವ್, ಇಷ್ಟು ಸಿಕ್ಕಿದ್ದಿಲ್ಲ, ಇದ್ರ ಹೊಸ ಸಿಕ್ತು ನೋಡಪ್ಪ ನಮಗೆ. ಅದಕ್ಕೆ ಘೃತಮಿತಿ ಸದ್ಯೋ ಭ್ರಾಂತಿ ಬಂತೋಪಿ ಶಿಷ್ಯ ಶ್ರದ್ಧದುರಧಿಕ ವಾಕ್ಯೈರ್ವಿಭ್ರಮಾಃ ತಚ್ಚ ಪಶ್ಚಾತ್. ಆಮೇಲೆ ಶ್ರದ್ಧೆಯನ್ನು ಇಟ್ಟಿದ್ದಾರೆ. ಇಲ್ಲ ಅದು ನೈತದ್ ಘೃತಂ ಕಿಂತು ಅಮೃತಮೇವ. ಇದ್ರ ಮೇಲೆ ಹೀಗಾಗ್ಲಿಕ್ಕೆ ಏನ್ ಕಾರಣ? ಅಮೃತವೇ ಯಾಕೆ ಬರಬೇಕಾಗಿತ್ತು ಅಂತಂದ್ರೆ
ಅನುದಿನಮೃತಾನ್ನೈಃ ತಸ್ಯ ಸೇವ್ಯಸ್ಯ ಶಕ್ಯ. ನಿತ್ಯದಲ್ಲಿ ವಾಯುದೇವರು ಪೂಜೆಯನ್ನ ಮಾಡ್ತಾ ಇರುವಾಗ ಯಾರು ಬರ್ತಿದ್ರು ಅಂದ್ರೆ ದೇವತೆಗಳೆಲ್ಲ ಬಂದು ಕೊಡ್ಬೇಕಂತೆ ಆ ಪೂಜೆಗೆ. ನೋಡ್ಕೊಡ್ರಿ ಎಷ್ಟು ಆಶ್ಚರ್ಯ ಆಗ್ತದೆ. ಯಾವಾಗ ಆಚಾರ್ಯರು ಮೂಲ ರಾಮದೇವರನ್ನ, ದಿಗ್ವಿಜಯ ರಾಮದೇವರನ್ನ, ಮೂಲ ಸೀತಾದೇವಿಯರನ್ನ, ವ್ಯಾಸಮುಷ್ಟಿಗಳನ್ನ ಎಲ್ಲವನ್ನ ಇಟ್ಟುಕೊಂಡು ಇನ್ನೂ ಅನೇಕ ಪ್ರತಿಮೆಗಳನ್ನ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ರೆ, ಈಗ ಇದನ್ನು ನಿರ್ಮಾಲ್ಯದ ವಿಷಯ ಇದೆ, ಪೂಜೆ ಇದ್ದೇ ಹೇಳ್ತಾ ಇದ್ದೀನಿ, ನಿರ್ಮಾಲ್ಯ ವಿಷಯ. ಆಗ ಮಾಡ್ತಾ ಇದ್ರೆ ಎಲ್ಲಾ ದೇವತೆಗಳು ಆ ಪೂಜೆ ನೋಡಬೇಕು ಅಂತ ಬಂದು ಕೂತಿರ್ಬೇಕಂತ. ಅವರೆಲ್ಲರೂ ನೋಡಿ ಆಚಾರ್ಯ ಪೂಜೆಗೆ ತಮ್ದೂ ಇಷ್ಟು ಸೇವೆಯನ್ನ ಮಾಡಿ ಹೋಗ್ಬೇಕಂತೆ. ಅನುದಿನಂ ಅಮೃತಾನ್ನೈಹಿ ಸೇವ್ಯಸ್ಯ. ಅಮೃತಾನ್ನ ಅಂದ್ರೆ ದೇವತೆಗಳು. ದೇವತೆಗಳು ಏನ್ ಕರೀತಾರೆ? ಅಮೃತ ಅನ್ನ ಅಂದ್ರೆ ಅಮೃತವನ್ನೇ ಊಟ ಮಾಡುವಂಥವ್ರು, ಬೇರೆ ಏನು ಊಟ ಮಾಡೋದಿಲ್ಲ ಅವರು. ಅಮೃತವನ್ನ ಊಟ ಮಾಡುವಂತಹ ಆ ಶಿಷ್ಯರು ಆಚಾರ್ಯರ ಸೇವೆಯನ್ನ, ಅರ್ಥಾತ್ ದೇವತೆಗಳು ಆಚಾರ್ಯರ ಸೇವೆಯನ್ನ ಮಾಡ್ತಾ ಇದ್ರೆ ಅಂತಹ ಆಚಾರ್ಯರು ಪೂಜೆ ಮಾಡಿದಾಗ ಬರುವಂತಹದ್ದೇನಿರಬೇಕು? ಅದು ಅಮೃತವೇ ಇರಬೇಕು, ಬೇರೆದಿಲ್ಲ ಅಷ್ಟೇ ಹೇಳಿದರು. ತಿರುಕಾ ಪಂಡಿತಾಚಾರ್ಯರು ಒಮ್ಮೆ ಆಚಾರ್ಯರು ಪೂಜೆ ಮಾಡುವಾಗ ಹೀಗೆ ನೋಡಿದ್ರು ಅಂತ ಒಂದು ಕಥೆ ಹೇಳ್ತಿರ್ತಾರೆ. ಆವಾಗಲೇ ವಾಯುಸ್ತುತಿಯನ್ನು ರಚನೆ ಮಾಡಬೇಕು ಅಂತ ಸ್ಫೂರ್ತಿ ಬಂದದ್ದು ಅಂತ. ಪೂಜೆ ಮಾಡುವಾಗ ನೈವೇದ್ಯ ಪ್ರಸಂಗದಲ್ಲಿ ಪರದೆ ಹಿಡಿಯೋದು, ಬಾಗಿಲು ಹಾಕೋದು ಇವೆಲ್ಲ ಸಹಜ. ಆಚಾರ್ಯರು ಒಳಗೆ ಕೋಣೆಯಲ್ಲಿ ಪೂಜೆ ಮಾಡ್ತಾ ಇದ್ರೆ ಈ ಕಡೆಯಿಂದ ಬಾಗಿಲು ಹಾಕಿದ್ರೆ ಬಹಳ ಹೊತ್ತಾದರೂ ಇನ್ನೂ ಕೂಡ ಆಚಾರ್ಯರು ಬಾಗಿಲು ತೆರೀಲಿಲ್ಲ ಅಂತ ಹೇಳಿ ಕುತೂಹಲ ಬಂದು ಹೀಗೆ ಬಾಗಿಲ ಸಂಧಿಯಲ್ಲಿ ನೋಡಿದ್ರು ಅಂತ ಒಂದು ಕಥೆ ಇತಿಹಾಸದಲ್ಲಿ ಹೇಳಿಕೊಂಡು ಬಂದದ್ದು. ಹಾಗೆ ನೋಡಿದರೆ ಒಳಗಡೆಗೆ ಆಶ್ಚರ್ಯಪಟ್ಟರಂತೆ. ಯಾಕೆ ಅಂತ ಕೇಳಿದರೆ, ಮಧ್ವಾಚಾರ್ಯರಾಗಿ ದೇವರ ಪೂಜೆಯನ್ನು ಮಾಡ್ತಾ ಇದ್ರೆ ಹನುಮಂತನಾಗಿ ಬಲಸೇವೆಯನ್ನ ಮಾಡ್ತಾ, ಭೀಮನಾಗಿ ಅಡಿಗೆಯನ್ನು ತಂದು ನೈವೇದ್ಯಕ್ಕೆ ಇಡ್ತಾ ಇದ್ದ ರೂಪವನ್ನು ಕಂಡಿದ್ರಂತೆ ಅವರು. ನೋಡ್ರಿ ಹೇಗಿರ್ಬೇಕು. ಆಚಾರ್ಯರು 3 ರೂಪಗಳಿಂದಲೂ ನಿತ್ಯ ಭಗವತ್ ಪೂಜೆಯನ್ನು ಮಾಡ್ತಾ ಇದ್ರಂತೆ. ಆ ದೇವರ ಪೂಜೆ ಮಾಡ್ತಾ ಇದ್ದು ಸನ್ಯಾಸಿಗಳು ಕೂತು ಪೂಜೆ ಮಾಡ್ತಾ ಇದ್ರೆ ಹನುಮದ್ ರೂಪದಿಂದ ತಮಗೆ ತಾವೇ ಬಲಸೇವೆಯನ್ನು ಮಾಡ್ತಾ, ಆ ಕಡೆಯಿಂದ ಅಡಿಗೆ ಮನೆಯಿಂದ ಭೀಮಸೇನ ದೇವರು ಅಡಿಗೆಯನ್ನು ತಂದಿಟ್ಟು ನೈವೇದ್ಯ ಮುಗಿದ ಮೇಲೆ ತಗೊಂಡು ಹೋಗೋದನ್ನು ನೋಡಿ ಇದರಿಂದಲೇ ಸ್ಫೂರ್ತಿಗೊಂಡು ಆಚಾರ್ಯ ಗ್ರಂಥಗಳನ್ನು ಓದಿದಾಗಲೂ ಆಚಾರ ನೋಡಿದಾಗಲೂ ಅವರಿಗೆ ಗೊತ್ತಿತ್ತು, ಇದರಿಂದ ಇನ್ನಿಷ್ಟು ಸ್ಫೂರ್ತಿ ಬಂದು ವಾಯುಸ್ತುತಿಯ ರಚನೆಯನ್ನು ಮಾಡಿದ್ದಾರೆ ಅಂತ ಹೀಗೆ ಇತಿಹಾಸವು ಉಂಟು. ಅಂತೂ ದೇವತೆಗಳು ಪೂಜೆಗೆ ಬರ್ತಿದ್ರು, ವಾಯುದೇವರು ತಾವೇ 3 ರೂಪದಿಂದ ಪೂಜೆ ಮಾಡ್ತಿದ್ರು ಅನ್ನೋದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಅಮೃತಮಪಿ ನಿರೀಕ್ಷಾ ಸ್ರಾವಿ ನಿರ್ಮಾಲ್ಯ ಸೂರೇ ಘೃತಮಿದಮಿತಿ ಸತ್ಯೋ ಭ್ರಾಂತಿಮಂತೋಪಿ ಶಿಷ್ಯಾಃ ಶಧದುರಧಿಕ ವಾಕ್ಯೈರ್ವಿಭ್ರಮಾಸ್ತಚ್ಚ ಪಶ್ಚಾತ್ ಅನುದಿನಮೃತಾನ್ನೈಃ ತಸ್ಯ ಸೇವ್ಯಸ್ಯ ಶಕ್ತ್ಯ. ಇನ್ನು ಮುಂದಿನ ಶ್ಲೋಕಗಳೆಲ್ಲ ಏನಿದೆಯಲ್ಲ, ಇದು ಸೂರ್ಯೋದಯ ಆಯಿತು ಅಂತ ಹೇಳುವಂತಹ ಶ್ಲೋಕ ಇರ್ಲಿ. ಅದು ಎಲ್ಲಿಯವರೆಗೆ ಅಂದ್ರೆ 16ನೇ ಶ್ಲೋಕ ಮತ್ತು 17ನೇ ಶ್ಲೋಕದವರೆಗೂ ಕೂಡ ಸೂರ್ಯೋದಯ ಆದದ್ದನ್ನು ಹೇಳ್ತಾ ಬರ್ತಾರೆ. ಅರುಣೋದಯ ಕಾಲದಲ್ಲಿ ಇಷ್ಟ ಆಯಿತು, ಸೂರ್ಯೋದಯ ಆಯಿತು ಅಂತ. ಸರಿ, ಸೂರ್ಯೋದಯ ವರ್ಣನೆಯನ್ನ ಯಾರ್ಯಾರು ಹೆಂಗೆಂಗ್ ಮಾಡಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ಕಥೆ ಇದೆ. ಕಾಳಿದಾಸ ಒಂದು ರೀತಿಯಿಂದ ಸೂರ್ಯೋದಯ ವರ್ಣನೆ ಮಾಡಿದ್ದಾನೆ. ಭಾರವಿ ಎನ್ನುವನು ತನ್ನ ಕವಿಯಲ್ಲಿ ಗ್ರಂಥದಲ್ಲಿ ಹಾಗೆ ಮಾಡಿ ಇನ್ನೊಂದು ರೀತಿಯಿಂದ ಮಾಡ್ತಾನೆ. ವಾದರಾಜ ಸ್ವಾಮಿಗಳು ರುಕ್ಮಿಣೇಶ ವಿಜಯದಲ್ಲಿ ಸೂರ್ಯೋದಯ ವರ್ಣನೆಯನ್ನು ಮಾಡಿದ್ದಾರೆ. ಆಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ಈ 14ನೇ ಶ್ಲೋಕದಿಂದ ಮುಂದಿನ 3 ಶ್ಲೋಕಗಳಲ್ಲಿ 4 ಶ್ಲೋಕಗಳಲ್ಲಿ ಮಹಾಕಾವ್ಯದ ಲಕ್ಷಣವಾಗಿರುವಂತಹ ಸೂರ್ಯೋದಯ ಸೂರ್ಯಾಸ್ತದ ವರ್ಣನೆಯನ್ನು ಮಾಡಬೇಕು. ಮಹಾಕಾವ್ಯ ಏನ್ ಮಾಡಬೇಕು? ಸೂರ್ಯನ ಉದಯವನ್ನು ವರ್ಣನೆ ಮಾಡಬೇಕು, ಸೂರ್ಯ ಅಸ್ತವನ್ನು ವರ್ಣನೆ ಮಾಡಬೇಕಾದ್ರಿಂದ ಸೂರ್ಯೋದಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡುವಾಗ ಶ್ಲೇಷಾಲಂಕಾರ ಮತ್ತೆ ಇಬ್ಬರಿಗೆ ಹೊಂದಿಸ್ಬೇಕು. ಸೂರ್ಯನಿಗೂ ಚಕ್ರವರ್ತಿಗೂ ಅಂತ ಹೇಳ್ತಾ ಇದ್ರು. ಒಬ್ಬ ರಾಜ ಚಕ್ರವರ್ತಿಯಾದವನಿಗೆ ಹೇಗಿರ್ಬೇಕು, ಅವನು ಹೇಗಿರ್ಬೇಕು ಚಕ್ರವರ್ತಿ, ಸೂರ್ಯ ಹೇಗಿದ್ದಾನೆ ಅಂತ ಇಬ್ಬರನ್ನ ಸೇರಿಸಿ ವರ್ಣಿಸುವ ಶ್ಲೋಕ ಇದು. ಅಗಮದುಚಿತ ಮಂತ್ರೈಃ ತೂದಯಾನಾಂ ತ್ರಯಾಣಾಂ ಕೃತಿಭಿರನುಮತಾತ್ಮ ತತ್ರ ಪಂಚಾಂಗ ವಿದ್ಭಿಃ ಉದಯ ಮಹಿಮರೋಚಿಶ್ಚಕ್ರವರ್ತಿ ತ್ರಿಶಕ್ತಿ ದದದತಿ ಬೃಹದಂತ ಷಡ್ಗುಣಂ ಸ್ವಾತ್ಮತೇಜಃ. ಇದಕ್ಕೆ ಒಂದು ಅರ್ಧಪುಟ ಪಂಡಿತಾಚಾರ್ಯ ಭಾವಪ್ರಕಾಶಕ ಬರೆದುಬಿಟ್ಟಿದ್ದಾರೆ, ಅವರೇ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಏನು, ಮೊದಲು ಸೂರ್ಯೋದಯವನ್ನು ತಿಳ್ಕೊಳ್ಳೋಣ, ಆಮೇಲೆ ರಾಜನ ತಿಳ್ಕೊಳ್ಳೋಣಂತ. ಅಗಮದುಚಿತ ಮಂತ್ರೈಃ ತೂದಯಾನಾಂ ತ್ರಯಾಣಾಂ ಕೃತಿಭಿರನುಮತಾತ್ಮ ತತ್ರ ಪಂಚಾಂಗ ವಿದ್ಭಿಃ
ಉದಯ ಮಹಿಮರೋಚಿಶ್ಚಕ್ರವರ್ತಿ ತ್ರಿಶಕ್ತಿ ಉದಯಂ ಅಹಿಮರೋಚಿಶ್ಚಕ್ರವರ್ತಿ. ಅಹಿಮರೋಚಿ ಇದ್ರೆ ತಂಪಾದ ಕಿರಣಗಳಿಲ್ಲ, ಅಂದ್ರೆ ಬಿಸಿ ಬಿಸಿಯಾದ ಕಿರಣ ಉಳ್ಳವನು ಅಂದ್ರೆ ಸೂರ್ಯ. ಅಹಿಮರೋಚಿ ಚಕ್ರವರ್ತಿ, ಸೂರ್ಯನೆಂಬ ಚಕ್ರವರ್ತಿ ಏನಾಗಿದ್ದಾನೆ ಅಂತಂದ್ರೆ ಆ ಕಾಲದಲ್ಲಿ ಉದಯವನ್ನ ಹೊಂತಾ ಇದ್ದಾನೆ. ತತ್ರ ಅಂದ್ರೆ ತದಾ ಅಂತ ಅರ್ಥ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತತ್ರ ಅಂತ ಕರೆದಿದ್ದಾರೆ. ವಾಸ್ತವಿಕವಾಗಿ ತತ್ರ ಅಂತ ಅನ್ನೋ ಶಬ್ದಕ್ಕೆ ಆ ಕಾಲದಲ್ಲಿ ಅಂತ, ಆದರೆ ಎಲ್ಲರೂ ಕೂಡ ಎಂದೂ ತತ್ರ ಅಂದ್ರೆ ಆ ಕಾಲದಲ್ಲಿ ವ್ಯಾಖ್ಯಾನ ಮಾಡೋದಿಲ್ಲ, ಅಲ್ಲಿ ಅಂತ ಆಗ್ಬಿಡ್ತದೆ. ತದಾ ಅಂತ ಆದ್ರೆ ಆವಾಗ ಅಂತ ಅರ್ಥ. ಆದರೆ ಪ್ರಾಚೀನರು ತತ್ರ ಎಂಬುದಕ್ಕೆ ಆ ಕಾಲದಲ್ಲಿ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ. ಆಗ ಸೂರ್ಯೋದಯವಾದಾಗ ಈ ಚಕ್ರವರ್ತಿ ಉದಯಿಸಿಕೊಂಡ. ಉದಯಿಸಿರುವಾಗ ಹೇಗಾಯಿತು ಅಂತಂದ್ರೆ, ಹೇಗಿದ್ದ ಅವನು ಅಂದ್ರೆ ಉಚಿತ ಮಂತ್ರೈಹಿ ಪಂಚಾಂಗ ವಿದ್ಭಿಹಿ ಕೃತಿಭಿಹಿ, ಯೋಗ್ಯವಾದ ಮಂತ್ರ ಅಂತೆ. ಅವನು ಉದಯ ಮಾಡೋ ಕಾಲಕ್ಕೆ ಒಂದು ಮಂತ್ರವನ್ನ ಜಪಿಸ್ಬೇಕಂತೆ. ಸೂರ್ಯೋದಯವಾದುವಾಗ ಯಾವ ಮಂತ್ರವನ್ನ ಜಪಿಸಬೇಕು ಅಂದ್ರೆ ಗಾಯತ್ರಿ ಮಂತ್ರವನ್ನ ಜಪಿಸ್ತಾ ಇರಬೇಕಂತ. ಒಂದು ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಏನಂತಾರೆ ಅಂದ್ರೆ, ಆ ಸೂರ್ಯ ದರ್ಶನ ತಿಷ್ಠೇತ ತತಸ್ತು ಉಪವಿಶೇತವ ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸ ದಿವಾಕರಾಂ. ಹೇಗಿರಬೇಕು ನಮ್ಮ ಸಂಧ್ಯಾ ವಂದನೆ? ಸೂರ್ಯನನ್ನ ನಾವು ಎಬ್ಬಿಸಬೇಕಂತೆ. ಅರ್ಥಾತ್ ಅರ್ಘ್ಯ ಪ್ರದಾನವನ್ನ ಮಾಡಿ ಗಾಯತ್ರಿ ಮಂತ್ರದ ಜಪವನ್ನ ಮಾಡ್ತಾ ನಿಂತಿರಬೇಕು. ಸೂರ್ಯ ಉದಯ ಆಗಬೇಕಂತ. ಮಹಾಭಾರತದ ವನಪರ್ವದಲ್ಲಿ ಯಕ್ಷ ಪ್ರಶ್ನೆ ಅಂತ ಬರ್ತದೆ ಕೊನೆಯ ಅಧ್ಯಾಯದಲ್ಲಿ. ಅಲ್ಲಿ ಮೊದಲನೇ ಪ್ರಶ್ನೆ ಯಕ್ಷ ಕೇಳೋದೇನು ಅಂದ್ರೆ, ಸೂರ್ಯನನ್ನ ಉದಯ ಮಾಡೋರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ ಧರ್ಮರಾಜನಿಗೆ. ಸೂರ್ಯನನ್ನ ಸೂರ್ಯನನ್ನ ಹುಟ್ಟಾಕೋರು ಯಾರು ಅಂತ. ಸೂರ್ಯನ್ ಯಾರು ಹುಟ್ಟಾಕ್ಬೇಕು? ಸೂರ್ಯ ತಂಪಾಡಿತಾನೆ, ಉದಯಿಸ್ತಾನೆ, ಇವ್ರು ಯಾಕೆ ಅಂತ ಕೇಳಿದಾಗ ಆಗ ಉತ್ತರ ಹೇಳ್ತಾನೆ, ಬ್ರಾಹ್ಮಣಾಹ ಅಂತ ಹೇಳ್ತಾನೆ ಧರ್ಮರಾಜ. ಬ್ರಾಹ್ಮಣರು ಸೂರ್ಯನ ಹುಟ್ಟಿಸ್ತಾರೆ. ಏನ್ ಹೆಂಗಂದ್ರಿ, ಹಿಂಗೇನಾರು ನೀವು ಹೇಳ್ಬಿಡ್ರಿ, ಹೊರಗಿದ್ದವ್ರು ಬಿಡ್ತಾರ, ನಮ್ಮೆಲ್ಲರ ಹೊಕ್ಕೊಂಡ್ ಬರಹಾಕ್ಬಿಡ್ತಾರೆ ಅಷ್ಟೇ ಇಲ್ರ. ಅದಕ್ಕೆ ಹಂಗ ಅರ್ಥ ಅಲ್ಲ. ಸೂರ್ಯನನ್ನ ಹುಟ್ಟಿಸೋದು ಅಂದ್ರೆ ಅವನು ಬರೋಕ್ಕಿಂತ ಮೊದಲೇ ಅರ್ಘ್ಯ ಪ್ರದಾನವನ್ನ ಮಾಡಿ ಅವನು ಬರೋವರೆಗೆ ಗಾಯತ್ರಿ ಜಪವನ್ನ ಮಾಡ್ತಾ ಇರ್ಬೇಕಂತೆ. ಅದಕ್ಕೆ ಆಪ್ಷನ್ ಹೆಂಗ್ ವ್ಯವಸ್ಥೆ ಇದೆ ನೋಡ್ರಿ. ಸೂರ್ಯ ಬರೋವರೆಗೆ ನೀವು ನಿಂತು ಗಾಯತ್ರಿ ಜಪ ಮಾಡಬೇಕಂತೆ. ಸೂರ್ಯ ಬಂದ ಮೇಲೆ ಬೇಕಾದ್ರೆ ಕೂತು ಜಪ ಮಾಡಬಹುದು. ನಿಮ್ಮ ಇಚ್ಛಾ. ಮುಂದೆ ನಾವು ಹಿಂಗ ಮಾಡಬೇಕು ಹಂಗ ಮಾಡಬೇಕು ಅಂತೇನಿಲ್ಲ. ತತಸ್ತು ಉಪವಿಶೇತವ, ಆಮೇಲೆ ಕೂಡಬಹುದು. ಅಂದ್ರೆ ನಮ್ ಗಾಯತ್ರಿ ಜಪ ಮಾಡೋ ಕ್ರಮ ಹೆಂಗದ? ಈಗ ಕುತ್ಕೊಂಡೇ ಮಾಡ್ತಿರ್ತೀವಿ ನಾವು, ನಿಂತಂಬೋದು ಇಲ್ಲೇ ಇಲ್ಲ. ಯಾಕಂತ ಪ್ರಶ್ನೆ ಕೇಳಿದ್ರು ಆಚಾರ. ಯಾಕೆ ನಾವು ಕೂತ್ ಮಾಡ್ತೀವಿ ಅಂದ್ರೆ, ಸೂರ್ಯೋದಯಕ್ಕಿಂತ ಮೊದಲು ಮಾಡೇ ಇಲ್ಲ ನಾವು. ಸೂರ್ಯೋದಯಕ್ಕಿಂತ ಮೊದಲು ಮಾಡಿದ್ರೆ ಉದ್ದಿಷ್ಟ ನಿಂತು ಮಾಡ್ಬೇಕು. ತತಸ್ತು ಸೂರ್ಯೋದಯ ಆದ್ಮೇಲೆ ಕುತ್ಕೊಂಡೇ ಮಾಡ್ರಿ ಅಂತ ಹೇಳ್ಬಿಟ್ರು ಅಂತ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ವಿ. ಕುತ್ಕೊಂಡೇ ಮಾಡ್ತಾ ಇದ್ದೀವಿ. ಅಲ್ಲ, ಆಮೇಲೂ ನಿಂತ್ಕೊಂಡು ಮಾಡಬಹುದು. ನಿಮಗೆ ಆದ್ರೆ ನಿಂತ್ಕೊಳ್ರಿ, ಇಲ್ಲದೆ ಕೂತ್ಕೊಳ್ರಿ ಅಂತ ತತಸ್ತು ಉಪವಿಷೇತವ. ನೋಡ್ರಿ, ಗಾಯತ್ರಿ ಮಂತ್ರದ ಜಪ ಇದು ಸೂರ್ಯೋದಯಕ್ಕೆ ಕಾರಣ ಅಂತಂದ್ರೆ ಸೂರ್ಯ ಉದಯಿಸುವಾಗ ನಾವು ಮಾಡ್ತಿರ್ಬೇಕು. ಅರ್ಘ್ಯವನ್ನ ಕೊಡುವಾಗ ಹೀಗೊಂದು ವ್ಯವಸ್ಥೆಯನ್ನ ಮಾಡಬೇಕಂತೆ. ಏನು ಅಂದ್ರೆ, ನಾವು ನೇರವಾಗಿ ಬೊಗಸೆಯಲ್ಲಿ ನೀರು ತಗೊಂಡು ಅರ್ಘ್ಯ ಪ್ರದಾನವನ್ನ ಮಾಡ್ತಿರ್ತೇವೆ. ಅದು ನಮ್ದೆಲ್ಲ ಅಪದ್ಧ ಅರ್ಘ್ಯ ಪ್ರದಾನದ ಬಿಡ್ರಿ ಇರ್ಲಿ, ಹಂಗ ಅಷ್ಟೊಳಗೆ ಹಂಗ ಹೋಗ್ತಿರಿದ್ರಿ ನಾವು. ಮುಂದೆ ಯಾವಾಗಾರ ಮುಂದಿನ 2-3 ಜನ್ಮ ಆದ್ಮೇಲೆ ಸರಿ ಹೋದ್ರೆ ಹೋಗ್ತಿರ್ತದೆ. ಅದೇನು ಅಂದ್ರೆ, ಧ್ಯಾತ್ವಾಚ ಅರ್ಕಮಂಡಲಗಂ ದೇವಂ. ಆಚಾರ ಅಂತಾರೆ, ಅರ್ಘ್ಯ ಪ್ರದಾನ ಮಾಡೋಕ್ಕಿಂತ ಮೊದಲು ಹೆಂಗ ಗಾಯತ್ರಿಗಿಂತ ಮೊದಲೊಮ್ಮೆ ಧ್ಯಾನ ಮಾಡ್ತೀರಿ, ಹಂಗ ಅರ್ಘ್ಯ ಪ್ರದಾನಕ್ಕಿಂತಲೂ ಮೊದಲೊಮ್ಮೆ ಧ್ಯಾನ ಮಾಡಿ ಅರ್ಘ್ಯ ಕೊಡ್ರಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಈಗ ಜಪೇ ವಿನಿಯೋಗ ಧ್ಯಾನಂ ಅಂತ ಶುರು ಮಾಡ್ತೀವಿ. ಧ್ಯಾನಂ ಅಂದ್ರೆ ಏನು? ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತೆಲ್ಲ ಭಗವದ್ ರೂಪವನ್ನು ಚಿಂತನೆ ಮಾಡಿ ಆಮೇಲೆ ನಾವು ಅರ್ಘ್ಯ ಪ್ರದಾನವನ್ನ ಮಾಡೋದಲ್ವಾ, ಅದು ಗಾಯತ್ರಿ ಜಪ ಮಾಡೋದಲ್ವಾ. ಹಾಗೆ ಅರ್ಘ್ಯ ಕೊಡೋಕ್ಕಿಂತ ಮೊದಲು ಕೂಡ ಒಮ್ಮೆ ಸೂರ್ಯ ಮಂಡಲಾಂತರ್ಗತನಾದ ನಾರಾಯಣನ ಧ್ಯಾನವನ್ನ ಮಾಡಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಆಮೇಲೆ ಜಪ ಮಾಡಬೇಕು. ನೋಡ್ರಿ, ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಮೂರು ಪಾದ ಓಂಕಾರ, ಒಂದು 4 ಪಾದ. ಆ ತತ್ಸವಿತೃವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವ 3 ಪಾದಗಳನ್ನೇನು ನಾವು ಗಾಯತ್ರಿ ಜಪವನ್ನ ಮಾಡ್ತೇವೆ.
ಈ ಜಪದಿಂದ ನಾವೇನು ಅರ್ಘ್ಯ ಪ್ರದಾನವನ್ನು ಮಾಡ್ತೇವೆ ಅದರಿಂದ ವಿಶೇಷವಾದ ಪುಣ್ಯ ಇದೆ ಅಂತ ಹೇಳಿ ಒಂದು ಉಪನಿಷತ್ತು ನಮಗೊಂದು ಮಾತನ್ನು ತಿಳಿಸ್ತದೆ. ಏನು ಅಂದರೆ, ಯಾರು ಮೊದಲನೇ ಪಾದ ಜಪ ಮಾಡ್ತಾರಲ್ಲ, ಜಪವನ್ನು ಮಾಡುವಾಗ ತತ್ಸವಿತುರ್ವರೇಣ್ಯಂ ಅಂತ ಹೇಳಿ, ಆ ಜಪ ಮಾಡಿದ್ರಿಂದ ಒಂದು ಪಾಪವನ್ನು ಕಳ್ಕೋತೀವಂತೆ. ಪುಣ್ಯ ಏನು ಬರ್ತದೆ ಬೇಡ, ಪುಣ್ಯ ಆಮೇಲೆ ಬಂದದ್ದು ನೋಡಂತೆ, ಸಾಕಷ್ಟು ಬಂದ್ಬಿಟ್ಟದೆ ಈಗಾಗಲೇ, ಅದ್ರ ಬಗ್ಗೆ ಇದಕ್ಕೆ ಶೋಕಾಗಲ್ಲ. ಇನ್ನು ಭರ್ಗೋ ದೇವಸ್ಯ ಧೀಮಹಿ ಅಂತ ಎರಡನೇ ಪಾದವನ್ನು ಜಪ ಮಾಡಿದ್ರೆ ಏನು ಪುಣ್ಯ ಇದೆ, ಕೊನೆಯದು ಧಿಯೋ ಯೋನ ಪ್ರಚೋದಯಾತ್ ಅಂತ ಹೇಳಿ ಜಪ ಮಾಡಿದ್ರೆ ಏನು ಪುಣ್ಯ ಇದೆ ಅಂತ ಒಂದು ಉಪನಿಷತ್ತು ಹೇಳುವಾಗ ಒಂದು ಮಾತು ಹೇಳ್ತದೆ. ನಾವು ಏನು ಮೊದಲನೇದ್ದು ದಾನವನ್ನು ತೆಗೆದುಕೊಂಡಿರ್ತೇವೆ, ಏನೋ ಒಂದು ದಾನ ತೆಗೆದುಕೊಂಡಿರ್ತೀವಿ, ಆ ದಾನ ತೆಗೆದುಕೊಂಡದ್ದರ ಪಾಪ, ದಾನ ತಗೊಂಡ್ರೆ ಪಾಪ ಬರ್ತದೆ ಏನ್ರಿ ಚಾರ, ಮತ್ತೆ ದಾನ ತಗೊಂಡ್ರೆ ಪುಣ್ಯ ಬರ್ತದೆ ಅಂತ ಕೊಟ್ಟವರಿಗೆ ಬರ್ತದೆ, ಆ ಪುಣ್ಯ ಬರಂಗಿಲ್ಲ ಅಂದಿಲ್ಲ, ಕೊಟ್ಟವರಿಗೆ ಬರ್ತದೆ, ತಗೊಂಡವರಿಗೆ ಬರೋದು ಪಾಪನೇ, ಸಂದೇಹನೇ ಇಲ್ಲ. ಆ ಪಾಪ ಏನು ಬಂದಿದೆಯಲ್ಲ ಅದು ಪರಿಹಾರ ಆಗಬೇಕಾದರೆ ವಿಶೇಷವಾಗಿ ಮೊದಲನೇ ಪಾದದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಂತೆ. ತತ್ಸವಿತುರ್ವರೇಣ್ಯಂ, ಆ ಪಾದದ ಮೇಲೆ ವಿಶೇಷವಾಗಿ ನಾವು ಆಸಕ್ತಿಯನ್ನು ತೋರಿಸಿ ಅದರ ಅರ್ಥಾನುಸಂಧಾನವನ್ನು ಮಾಡಿ ಜಪ ಮಾಡಿದರೆ ಆಗ ದಾನ ತೆಗೆದುಕೊಂಡದ್ದರ ಪಾಪ ಪರಿಹಾರ ಆಗ್ತದೆ ಅಂತ ಹೇಳ್ತದೆ ಒಂದು ಉಪನಿಷತ್ತು. ಆಮೇಲೆ ಭರ್ಗೋ ದೇವಸ್ಯ ಧೀಮಹಿ ಅಂತ ಹೇಳಿ ಎರಡನೇದ್ದಿದ್ದಾಗ ಆ ಎರಡನೇ ಪಾದದ ಜಪವನ್ನು ಮಾಡಿದರೆ ನಾವು ಅಧ್ಯಯನ ಲೋಪ ಮಾಡಿದ್ದು, ಮಂತ್ರಗಳಲ್ಲಿ ಸ್ವರ ಮತ್ತು ವರ್ಣಗಳನ್ನೆಲ್ಲ ವ್ಯತ್ಯಾಸ ಮಾಡಿದ್ದು, ಇತ್ಯಾದಿ ಇತ್ಯಾದಿ ಇರ್ತಾವಲ್ಲ, ಏನೇನೇನೋ ಇರ್ತಾವ, ಆ ಎಲ್ಲವೂ ಕೂಡ ಪರಿಹಾರ ಆಗೋದು ಯಾವುದು ಅಂತಂದ್ರೆ ಎರಡನೇ ಪಾದವನ್ನು ಜಪ ಮಾಡೋದ್ರಿಂದ. ಸರಿ, ಮೂರನೇ ಪಾದವನ್ನು ಜಪ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಆಗ ನಮ್ಮಿಂದ ಯಾವುದಾದ್ರೂ ಭೂತಗಳಿಗೆ ಏನಾದರೂ ತೊಂದರೆಯಾಗಿದ್ರೆ, ಪ್ರಾಣಿಗಳಿಗೆ ನಾವು ಯಾರಿಗೂ ಅಂದು ಬಿಟ್ಟಿರ್ತೀವಿ, ಯಾರಿಗೋ ಏನೋ ಮಾಡಿಬಿಟ್ಟಿರ್ತೀವಿ, ಅವೆಲ್ಲ ಏನಾಗ್ತದೆ ಅಂದರೆ ಪರಿಹಾರ ಆಗ್ತದೆ ಅಂತ ಹೀಗೆ ಮೂರು ಪಾದದ ಉಪಾಸನೆಯ ಫಲವನ್ನು ಹೇಳಿದ್ದಾರೆ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅನ್ನುವಂಥದ್ದು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅಂತ ಮೂರು ಭಗವದ್ ರೂಪಗಳು. ಮೊದಲನೇ ಪಾದ ಪ್ರತಿಪಾದ್ಯನಾದವನು ಅನಿರುದ್ಧ, ಎರಡನೇ ಪಾದ ಪ್ರತಿಪಾದ್ಯನಾದವನು ಪ್ರದ್ಯುಮ್ನ, ಮೂರನೇ ಪಾದ ಸಂಕರ್ಷಣ. ಈ ಮೂರು ಪಾದಗಳಿಗೆ ಪ್ರತಿಪಾದ್ಯವಾದ ಭಗವದ್ ರೂಪವನ್ನು ಅನುಸಂಧಾನ ಮಾಡಿ ನಿತ್ಯ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ರೆ ನಮಗೆ ದಾನ ತೆಗೆದುಕೊಂಡದ್ದರ ಪಾಪವೂ ಪರಿಹಾರ, ಅಧ್ಯಯನ ಮಾಡದೇ ಇದ್ದದರ ಪಾಪವೂ ಪರಿಹಾರ, ಆಮೇಲೆ ಪ್ರಾಣಿಗಳಿಗೇನಾದರೂ ದ್ರೋಹವನ್ನು ಮಾಡಿದ್ದಿದ್ರು ಅದು ಪರಿಹಾರವಾಗ್ತದೆ. ನೋಡ್ರಿ, ಅದಕ್ಕೆ ಗಾಯತ್ರಿ ಮಂತ್ರ ಕಷ್ಟ ಸಾಮರ್ಥ್ಯ. ಯಾಕೆ ಗಾಯತ್ರಿ ಮಂತ್ರ ಕಷ್ಟ ಅಂದರೆ ಇಷ್ಟು ಕಾರಣ ಹೇಳ್ತಾರೆ. ಅಂತೂ ಸೂರ್ಯೋದಯ ಆಗುವುದರ ಒಳಗಾಗಿ ನಾವು ಎದ್ದು ನಿಂತು ಗಾಯತ್ರಿ ಜಪವನ್ನು ಮಾಡ್ತಾ ಇರಬೇಕು. ಆಮೇಲೆ ಅದಕ್ಕೆ ಹೇಳಿದರು, ಅಗಮದುಚಿತ ಮಂತ್ರೈಹಿ ಉದಯಾನಾಂ ತ್ರಯಾಣಾಂ, ಮೂರು ಉದಯ ಆಗ್ತಾ ಇರ್ತದಂತೆ, ಆಗ ಗಾಯತ್ರಿ ಮಂತ್ರದಿಂದ ಕಾಯಬೇಕಂತೆ. ಏನು ಮೂರು ಉದಯ? ಪಂಡಿತಾಚಾರ್ಯರು ಭಾವಪ್ರಕಾಶಕದಲ್ಲಿ ಹಾಕಿದ್ದಾರೆ. ಅರುಣ ಉಷ ಸವಿತೃಣಾಂ ಉದಯಾ ತ್ರಯ, ಅರುಣೋದಯ, ಉಷಃಕಾಲ, ಸೂರ್ಯೋದಯ, ಮೂರು ಕಾಲಗಳು. ಅರುಣೋದಯ ಆದ ಮೇಲೆ ಉಷಃಕಾಲ, ಉಷಃಕಾಲ ಬಂದಮೇಲೆ ಸೂರ್ಯೋದಯ ಆಗ್ತದೆ. ಹೀಗೆ ಆ ಮೂರು ಕಾಲಗಳನ್ನು ಎದುರು ನೋಡ್ತಿರ್ತಾರಂತೆ ಯಾರು? ಬ್ರಾಹ್ಮಣರು. ಯಾರಿಗೆ ಆ ಹೊತ್ತಿನಾಗ ಎದ್ದು ಜಪ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಅಪೇಕ್ಷೆ ಇರ್ತದೋ ಆಗ ಉಷಃಕಾಲ. ಬಹಳ ಚೆನ್ನಾಗಿದೆ ಇದೆಲ್ಲ ವಿಷಯ, ಇದು ಅನುಸಂಧಾನಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಹೇಳೋವರಿಗೆ ಉಪಯೋಗ ಬೀಳ್ತದೆ, ನಿಧಾನಕ್ಕೆ ಹೇಳೋರಿಗೆ ಇದೇನು ಸಮಸ್ಯೆ ಇಲ್ವೇ ಇಲ್ಲ. ಎಲ್ಲಾ ಕಾಲ ಮುಗಿದು ಒಂದೇ ಕಾಲ ಬಂದಿರ್ತದೆ, ಹೋಗೋ ಕಾಲ ಅದಷ್ಟೇ. ಅರುಣ ಉಷ ಸವಿತೃಣಾಂ ಉದಯಾ ತ್ರಯ, ಮೂರು ಕಾಲಗಳು. ಇದು ಸೂರ್ಯನಿಗೆ ಆದರೆ ಚಕ್ರವರ್ತಿಗೆ ಏನು? ರಾಜ ಹೇಗಿರಬೇಕು ಅಂತ ಕೇಳಿದ್ರೆ ಮಿತ್ರ ಭೂಕೋಶಾನಾಂ ಉದಯಾಶ್ಚ, ಮಿತ್ರೋದಯ, ಭೂಮ್ಯುದಯ, ಕೋಶ ಉದಯ ಅಂತ ಹೇಳ್ತಾರೆ. ಒಬ್ಬ ರಾಜನಾಗಬೇಕಾದವನು ಮಿತ್ರ ಸಂಪಾದನೆಯನ್ನು ಮಾಡಿಕೊಳ್ಬೇಕು, ಕೋಶಗಳನ್ನ ಅಂದ್ರೆ ತನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅಂತಾರಲ್ಲ, ಬ್ಯಾಲೆನ್ಸ್ಗಳನ್ನೆಲ್ಲ ಸರಿ ಇಟ್ಕೊಳ್ಬೇಕು, ಭೂಮಿಯನ್ನ ವಿಸ್ತಾರ ಮಾಡಬೇಕಂತೆ. ಮೂರು. ಹೇಗೆ ಸೂರ್ಯನಿಗೆ ಮೂರು ಸಂಬಂಧಪಟ್ಟದ್ದು, ಅರುಣೋದಯ, ಉಷೋದಯ, ಸೂರ್ಯೋದಯ ಅಂತ ತಿಳ್ಕೊಂಡು, ಹಾಗೆ ಇವರಿಗೂ ಕೂಡ ಮೂರಿರುವಂತಹದ್ದು. ಇನ್ನ ಮಂತ್ರಾಹ ಗಾಯತ್ರ್ಯಾದ್ಯಾಹ, ಮಂತ್ರ ಅಂದ್ರೆ ಗಾಯತ್ರಿ ಮೊದಲಾದ ಮಂತ್ರಗಳು. ಇನ್ನ ಅವರು ಚಕ್ರವರ್ತಿ ಆದವನು ಏನ್ ಮಾಡಬೇಕಪ್ಪ ಅಂದ್ರೆ ಗೋಪ್ಯಾಹ, ಮಂತ್ರ ಅಂದ್ರೆ ಆಲೋಚನ, ಮಂತ್ರ ಆಲೋಚನೆ.
ಯಾವ ಶತ್ರುಗಳು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವೇನ್ ಮಾಡಬೇಕು ಇತ್ಯಾದಿ ವಿಚಾರಗಳನ್ನೆಲ್ಲ ಅವರು ಮಾಡ್ತಾ ಇರ್ತಾರಂತೆ. ಸರಿ, ಇದಾಯ್ತು ನೋಡಿ. ಅಗಮದುಚಿತ ಮಂತ್ರೈ ಸ್ತೂದಯಾನಾಂ ತ್ರಯಾಣಾಂ ಕೃತಿಭಿರನುಮತಾತ್ಮ ತತ್ರ ಪಂಚಾಂಗ ಕೃತಿಭಿ ಅನುಮತಾತ್ಮ. ಪಂಚಾಂಗ ವಿದ್ಭಿ 5 ಅಂಗ ಗೊತ್ತಿರಬೇಕಂತೆ. ಯಾರಿಗೆ ಯಾವುದು ಪಂಚಾಂಗ ಏನು ಅಂತ ಕೇಳಿದ್ರೆ, ನಾವು ಗಾಯತ್ರಿ ಜಪ ಮಾಡುವಾಗ ಪಂಚ ಅಂಗನ್ಯಾಸಗಳು ಅಂತ ಮಾಡ್ತಿರ್ತೇವಂತೆ. ತತ್ಸವಿತು ಹೃದಯಾಯ ನಮಃ ವರೇಣ್ಯಂ ಶಿರಸೇ ಸ್ವಾಹ ಭರ್ಗೋ ದೇವಸ್ಯ ಶಿಖಾಯೈ ವೌಷಟ್ ಕವಚಾಯ ಹೂಂ ಅಸ್ತ್ರಾಯ ಭಟ್ ಅಂತ 5 ಮಂತ್ರಗಳು. ಒಟ್ಟ ನಮಪ್ಪ ಹಿಂಗ್ ಹಿಡ್ಕೊಂಡು ಹಿಂಗ್ ಅಂತಿದ್ರೆ ಆಚಾರ ಫಟ್ ಅಂತ ಹೊಡಿತಿದ್ದ. ನಾವು ಹಂಗ ಹಿಂಗ್ ಹಿಡ್ಕೊಂಡು ಒಂದು ಫಟ್ ಅಂತ ಹೊಡಿತೀವಿ ಆಚಾರ. ಹೇಳ್ತೀನಿ, ಹಿಂಗ್ ಶಬ್ದ ಬರ್ತದ್ರಿ ಆಚಾರ. ನಮ್ಮ ಅಪ್ಪನಕ್ಕಿಂತ ಜಾಸ್ತಿ ಶಬ್ದ ಬರ್ತದ ನೋಡ್ರಿ. ನಮ್ಮಪ್ಪ ಹೊಡೆದಾಗ ಶಬ್ದ ಬರ್ತಿತ್ತಲ್ಲ, ಅದಕ್ಕಿಂತ ಡಬಲ್ ಬರ್ತದ ಆಚಾರ. ಬಾಬಾ ಬಾಬಾ ಬಾ, ನಿಮ್ಮಪ್ಪ ವಯಸ್ಸಾಗಿತ್ತು, ನಿನಗೆ ಗಟ್ಟದ, ಅದಕ್ಕೆ ಚಲೋ ಶಬ್ದ ಬರ್ತದ. ಏನ್ ಮಾಡ್ತೀವಿ ಗೊತ್ತಿಲ್ಲ, ಯಾಕೆ ಮಾಡ್ತೀವಿ ಗೊತ್ತಿಲ್ಲ. ಅವು ಎಲ್ಲವೂ ಕೂಡ ಅಂಗನ್ಯಾಸ ಅಂತ ಕರೀತಾರೆ. ನಮ್ಮ ಅಂಗಗಳಲ್ಲಿ ಆ ಮಂತ್ರಗಳನ್ನ ಇಡುವಿಕೆಯ ಅನುಸಂಧಾನ. ತತ್ಸವಿತುರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಎನ್ನುವ ಮಂತ್ರಗಳನ್ನು ಹೇಳುವಾಗ ತತ್ಸವಿತು ಹೃದಯಾಯ ನಮಃ ಅಂದ್ರೆ ಆ ತತ್ಸವಿತು ಎಂಬ ಮಂತ್ರದ ಅಕ್ಷರಗಳಲ್ಲಿ ಪ್ರತಿಪಾದ್ಯನಾದ ಭಗವಂತರನ್ನ ಹೃದಯದಲ್ಲಿ ಇಟ್ಟುಕೊಳ್ತೇನೆ, ಶಿರಸ್ಸಿನಲ್ಲಿ ಇಟ್ಟುಕೊಳ್ತೇನೆ, ಶಿಖೆಯಲ್ಲಿ ಇಟ್ಟುಕೊಳ್ತೇನೆ, ಕವಚಗಳು. ಆಮೇಲೆ ಮತ್ತೆ ಮತ್ತೊಂದು ಮಂತ್ರವನ್ನ ಹೇಳಿ ಅದನ್ನ ದಿಗ್ಬಂಧನಾದಿಗಳನ್ನ ಮಾಡ್ತೇವೆ ಅಂತ ಹೇಳುವಂತಹದ್ದು ಪಂಡಿತಾಚಾರ್ಯ ಅಂತಾರೆ ನೋಡ್ರಿ. ಹೃದಯ ಶಿರಶಿಖಾ ಕವಚ ಅಸ್ತ್ರಾಣಿ ಪಂಚಾಂಗಾಣಿ. ಅಸ್ತ್ರ ಅಂತ ಕರೀತಾರೆ. ಇದು ಭಟ್ ಅಂತ ಬಡ್ಕೋತಿರ್ತಾರಲ್ಲ, ಅದು ಪಟಪಟ ಅಂತ ಬಡ್ಕೊಳ್ಳೋದಲ್ಲ, ಅದು ಅಸ್ತ್ರ. ಆ ಅಸ್ತ್ರ ಇತ್ತು ಅಂದ್ರೆ ನಮ್ಮ ಗಾಯತ್ರಿ ನಮ್ಮನ್ನು ಕಾಪಾಡ್ತಿರ್ತದಂತೆ. ಹಿಂಗಾಗಿಯೇ ಆ ಮಂತ್ರಗಳೆಲ್ಲ ನಮ್ಮ ದೇಹದಲ್ಲಿ ಸೇರ್ಕೊಂಡು ರಕ್ತ ಶುದ್ಧಿಯನ್ನು, ದೇಹ ಶುದ್ಧಿಯನ್ನು ಎಲ್ಲವನ್ನ ಮಾಡುವಂತಹದ್ದು. ಇರ್ಲಿ, ಅಂತೂ ಇದಾಯ್ತು. ಇನ್ನ ಮತ್ತೆ ಅವರಿಗೇನು, ರಾಜರಿಗೆ ಪಂಚಾಂಗ ಏನು ಅಂತ ಕೇಳಿದ್ರೆ, ಕರ್ಮಣಾಮಾರಂಭೋಪಾಯ, ಯಾವ ಕೆಲಸವನ್ನ ಹೆಂಗ್ ಮಾಡಬೇಕು ಅಂತ ಒಂದು ಉಪಾಯ. ರಾಜರು ಪುರುಷ ದ್ರವ್ಯ ಸಂಪತ್, ಎರಡನೇದ್ದು ಪುರುಷ ದ್ರವ್ಯ ಸಂಪತ್ ಅಂದ್ರೆ ಎಷ್ಟು ಜನ ಇದ್ದಾರೆ, ಎಷ್ಟು ಸಂಪತ್ತದ ನಮ್ಮ ಹತ್ರ ಈ ಕೆಲಸ ಮಾಡ್ಲಿಕ್ಕೆ. ವಿನಿಪಾತ ಪ್ರತಿಕಾರ, ಅಕಸ್ಮಾತ್ ನಡುವೇನಾದ್ರೂ ಆಗಿ ನಿಂತ್ರ ಏನಂತ ವಿಚಾರ ಮಾಡಬೇಕು. ದೇಶ ಕಾಲ ವೀಕ್ಷಣಂ, ಯಾವ ದೇಶ ಯಾವ ಕಾಲದಲ್ಲಿ ಪ್ರಾರಂಭ ಮಾಡಬೇಕು. ಮನಿ ಕಟ್ಟೋರು ಒಳ್ಳೆ ಮಳೆಗಾಲ ಶುರು ಮಾಡಿಬಿಟ್ಟ ಮನಿ ಕಟ್ಲಿಕ್ಕೆ. ಏನಾಗ್ತ ಹೇಳಿ ನೋಡಂತ, ಕಟ್ಲಿಕ್ಕೆ ಬರ್ತದ ಮನಿ ಬರೋಬ್ಬರಿ ಮಳೆಗಾಲ ಬರೋ ಹೊತ್ತಿಗೆ ಮನಿ ಕಟ್ ನಿಂತಿರ್ಬೇಕ್ರಿ. ಅಂದ್ರೆ ಒಂದು ಮಳೆಗಾಲ ಬಿತ್ತು ಅಂದ್ರೆ ಮನಿ ಗಟ್ಟಿಯಾಗಿ ಎಲ್ಲಿ ಸೋರ್ತಾ ಇರುತ್ತೆ ಗೊತ್ತಾಗ್ತದೆ. ಈ ಮಳೆಗಾಲದಾಗ ಕಟ್ಕೋತಿದ್ದ, ಹಿಂದೆ ಕಟ್ಟೋದು, ಮರದಿವ್ಸ ರಪ ಹೊಡೆದು ಎಲ್ಲ ಸಿಮೆಂಟ್ ಎಲ್ಲ ಇಳಿದು ಹೋಗೋದು, ಮತ್ ಮರದಿವ್ಸ ಸಿಮೆಂಟ್, ಮತ್ ಮರದಿವ್ಸ. ಅದಕ್ಕೆ ಯಾವ ಕಾಲಕ್ಕೆ ಕಟ್ಟಬೇಕು, ಯಾವ ಕಾಲಕ್ಕೆ ಬಿಡಬೇಕು, ಹೆಂಗ್ ನೋಡ್ತೀವಲ್ಲ ಹಾಗೆ ರಾಜನಾದವನು ಅದು. ಆಮೇಲೆ ಕೊನೆಯದು 5ನೇದ್ದೇನು ಅಂದ್ರೆ ಕಾರ್ಯಸಿದ್ಧಿ. ಕಾರ್ಯಸಿದ್ಧಿ ಅಂದ್ರೆ ಏನ್ ಕಾರ್ಯಸಿದ್ಧಿ ಏನಾಯ್ತು, ಫಲ ಏನ್ ಬಂತು ನೋಡ್ಬೇಕಂತೆ. ಹೀಗೆ ಕೃತಿಭಿರನುಮತಾತ್ಮ ತತ್ರ ಪಂಚಾಂಗ ವಿದ್ಭಿ ಉದಯ ಮಹಿಮರೋಚ ಚಕ್ರವರ್ತಿ ತ್ರಿಶಕ್ತಿ. 3 ಶಕ್ತಿ ಅಂತೆ. ಯಾರಿಗೆ? ಸೂರ್ಯನಿಗೆ ಮತ್ತು ರಾಜನಿಗೆ. ಸೂರ್ಯನಿಗೆ ಇದ್ದ ಶಕ್ತಿ ಏನು? ಪ್ರಕಾಶನ ತಪನ ಆಹ್ಲಾದನ ಶಕ್ತಯ ತಿಸ್ರಃ ಆಹ್ಲಾದನಂಚ ವೃಷ್ಟ್ಯ. ನೋಡ್ರಿ, ಸೂರ್ಯ ಏನ್ ಮಾಡ್ತಾನೆ, ನಮಗೆ 3 ಕೆಲಸ ಮಾಡ್ಕೊಡ್ತಾನಂತೆ. ಪ್ರಕಾಶನ, ಬೆಳಕು ಕೊಡ್ತಾನೆ. 2ನೇದ್ದು ತಪನ, ಸುಡ್ತಾನೆ. 3ನೇದ್ದು ಆಹ್ಲಾದನ, ಸಂತೋಷ ಕೊಡಿಸ್ತಾನೆ. ಅಲ್ರಿ, ಅವೇನ್ ಸಂತೋಷ ಕೊಡೋದು? ಬೆಳಕು ಕೊಟ್ಟ ಅಂದ್ರೆ ಸಂತೋಷ ಬಂದೋಯ್ತು, ಸುಡ್ತಾನ ಗೊತ್ತಾತ್. ಮತ್ತೇನು ಆಹ್ಲಾದನ ಅಂತ ಕೇಳಿದ್ರೆ ಅದಕ್ಕೆ ಆಹ್ಲಾದನ ಬಗ್ಗೆ ಹೇಳ್ತಾರೆ. ಸೂರ್ಯಸ್ಯ ಆಹ್ಲಾದನಂ ನಾಮ ವರ್ಷಣಂ. ಮಳೆ ಬರೀತಾನಲ್ಲ ಸೂರ್ಯ, ಅದೇ ದೇವರು. ಸೂರ್ಯ ಸಂತೋಷದಿಂದ ಇದ್ದದ್ದಂತ. ನೋಡ್ರಿ, ನಮಗ ಆನಂದ ಬಹಳ ಆದಾಗ ಕಣ್ಣಾಗ ನೀರು ಬರ್ತಿರ್ತಾವ. ನಕ್ ಕಣ್ಣಾಗ ನೀರು ಬಂತ್ರಿಪ ಅಂತಿರ್ತಾರಲ್ಲ, ಹಂಗ ಇವರು ಸೂರ್ಯ ಮಳೆಗರೆದಿರೋದೇ ಅವನ ಸಂತೋಷ ಅಂತ. ಆಚಾರ್ಯರು ಗೀತಾ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಒಂದು ಪ್ರಮಾಣವನ್ನು ಉದಾಹರಣೆ ಮಾಡುತ್ತಾರೆ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯ ಉಪತಿಷ್ಠತೆ ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾಹ. ನೀವು ಅಗ್ನಿಯಲ್ಲಿ ಆಹುತಿಯನ್ನು ಹಾಕಿದ್ದು ಅದು ಸೂರ್ಯನಿಗೆ ಹೋಗಿ ಮುಡುತ್ತದೆ. ಅವನು ಸೂರ್ಯ ಒಳ್ಳೆ ಮಳೆಯನ್ನ ಕೊಡ್ತಾನೆ. ಆ ಮಳೆಯಿಂದ ಪ್ರಜೆಗಳಿಗೆ ಅನ್ನ ಆಗಿ ಪ್ರಜೆಗಳು ಸಂತೋಷದಿಂದ ಇರ್ತಾರಲ್ಲ, ಇದೇ ಸೂರ್ಯನ ಸಂತೋಷ ಅಂತ ತಿಳ್ಕೊಳ್ಬೇಕು. ಆಯಿತು. ರಾಜ, ಅವನಿಗೆ 3 ಶಕ್ತಿ ಇದೆ ಅಂತೆ. ಉತ್ಸಾಹ, ಮಂತ್ರ, ಪ್ರಭುತ್ವ ಶಕ್ತಿಯಷ್ಟ. ರಾಜನಾದವನು ಯಾವಾಗಲೂ ಉತ್ಸಾಹದಿಂದ ಇರ್ಬೇಕಂತೆ.
ಅನುತ್ಸಾಹಿಗಳಾಗಿರಬಾರದು, ಭಾರಿ ಉತ್ಸಾಹದಿಂದಿರಬೇಕು. ಮಂತ್ರಶಕ್ತಿ ಇರಬೇಕಂತೆ. ಮಂತ್ರಶಕ್ತಿ ಅಂದ್ರೆ ಏನು? ಬುದ್ಧಿ ಬಹಳ ಚುರುಕಾಗಿ ಕೆಲಸ ಮಾಡ್ತಿರ್ಬೇಕು. ಆಮೇಲೆ ಪ್ರಭುಶಕ್ತಿ, ಅಧಿಕಾರ ಚಲಾಯಿಸ್ಲಿಕ್ಕೆ ಬರ್ತಿರ್ಬೇಕು. ಕೆಲವರಿಗೆ ರಾಜರಾದ್ರೂ ಅಧಿಕಾರ ಚಲಾಯಿಸ್ಲಿಕ್ಕೆ ಬರ್ತಿರಂಗಿಲ್ರಿ. ಹಿಂದಕ್ಕೆ 10 ವರ್ಷ ಒಬ್ರು ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ರು ನೋಡ್ರಿ, ಏನು ಅಧಿಕಾರ ಚಲಾಯಿಸ್ಲಿಕ್ಕೆ ಬರ್ತಿದ್ದಿಲ್ಲ ನೋಡ್ರಿ ಅವರಿಗೆ. ಸಹಿ ಹಾಕ್ಲಿಕ್ಕೆ ಅಷ್ಟೇ ಬರ್ತಿತ್ರಿ ಅವ್ರಿಗೆ, ಅದೊಂದು ಕಲ್ತಿದ್ರು ಅಷ್ಟೇ, ಬೇರೆ ಇನ್ನೇನು ಕಲ್ತಿದ್ದಿಲ್ಲ 10 ವರ್ಷ. ಅದಕ್ಕೆ ಹಂಗಿರಬಾರ್ದು. ಪ್ರಭುಶಕ್ತಿ ಅಂದ್ರೆ ಏನು? ಹೇಳಿದ್ರೆ ಮಾಡ್ಲೇಬೇಕು, ಮಾಡ್ಲಾರ ಅವ್ನು ಎತ್ತು ಹೋಗಿಬಿಡ್ಬೇಕು ಅಷ್ಟು ಕೆಲಸ. ಅಂಥದ್ದು ಉತ್ಸಾಹ ಶಕ್ತಿ, ಮಂತ್ರಶಕ್ತಿ, ಪ್ರಭುಶಕ್ತಿ ಅಂತ ಮೂರಿದ್ದುವಂತೆ. ಆಮೇಲೆ ಷಡ್ಗುಣಂ ಬೃಹದಂತ ಸ್ವಾತ್ಮತೇಜ, 6 ಗುಣಗಳು ತನ್ನ ತೇಜಸ್ಸು, ತನ್ನ ಒಳಗೆ ಭಗವಂತನ ತೇಜಸ್ಸನ್ನು ಇಟ್ಟುಕೊಂಡವನು ಸೂರ್ಯನಾದರೆ ಈ ರಾಜ ತನ್ನ ತೇಜಸ್ಸಿನಿಂದ ಇರತಕ್ಕಂಥವನು. ಆಮೇಲೆ 6 ಗುಣಗಳು ಯಾವುದು ಅಂತ ಕೇಳಿದರೆ ಸೂರ್ಯನ ಅಂತರ್ಗತನಾದ ಭಗವಂತನ 6 ಗುಣಗಳು, ಮತ್ತೆ ರಾಜನ 6 ಗುಣಗಳಂತೆ. ರಾಜ 6 ಗುಣವನ್ನು ಕಲ್ತಿರ್ಬೇಕು. ಯಾವುದು ಯಾವುದು? ಸಂಧಿಂಚ ವಿಗ್ರಹಂಚೈವ ಯಾನಂ ಆಸನಮೇವ ಚ ದ್ವೈಧೀಭಾವಂ ಸಂಶಯಂಚ ಷಡ್ಗುಣಾನ್ ಕವಯೋ ವಿದುಹು. ಇವು 6 ಇರ್ಬೇಕಂತೆ. ಸಂಧಿ, ಸಂಧಾನ ಮಾಡಿಕೊಳ್ಳೋಕಲ್ಲ. ವಿಗ್ರಹ, ಯುದ್ಧ ಮಾಡುವುದು. ಯಾನ, ಆಸನ, ದ್ವೈಧೀಭಾವ, ಒಡಕೂಡ್ಸೋದು. ಸಂಶಯ, ಇನ್ನೊಬ್ಬರಿಗೆ ಹೋಗಿ ಶರಣಾಗೋದು. ಇವೆಲ್ಲ 6 ಗುಣಗಳನ್ನು ಕಲ್ತಿರಬೇಕು. ಭಗವಂತನಲ್ಲಿ 6 ಗುಣಗಳು ಯಾವುದು? ಸೂರ್ಯ ಅಂತರ್ಗತನಾದ ಭಗವಂತನಲ್ಲಿ ಇದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರಿಯ ಅಂತ 6 ಗುಣಗಳು ಅಂತ ಹೀಗೆ ಹೇಳಿ ಈ ಒಂದು ಶ್ಲೋಕದಲ್ಲಿ ಸೂರ್ಯೋದಯ ಹಾಗೂ ಚಕ್ರವರ್ತಿಯ ಮಹಿಮೆಯನ್ನು ಹೇಳಿಕೊಟ್ಟಿದ್ದಾರೆ. ಇನ್ನೊಂದು ಶ್ಲೋಕ ನೋಡಿ ಮುಗಿಸೋಣವಂತೆ. ಏನು? ಸೂರ್ಯ ಬಂದಾಗ ಏನಾಯಿತು ಅಂದ್ರೆ ತಿಮಿರ ನಿಕರ ಕುಂಭಿವ್ರಾತಮತ್ಯಂತ ತೀವ್ರಂ ಸ್ಥಿರತರಮಖಿಲಾನಾಂ ಪ್ರಾಣಿನಾಂ ವೃದ್ಧ ಮಾರ್ಗಂ ಭುವನ ಭವನ ಪೂರ್ಣಂ ಭಾನುಮಾನಂಜನಾಭಂ ಹರಿರಿವನಖರೈ ಪ್ರಾಗ್ರಶ್ಮಿ ಜಾಲೈರ್ನಿರಾಸ. ಕತ್ತಲೆ ಸೀಳಿ ಹೋಯ್ತಂತೆ. ಸೂರ್ಯೋದಯ ಆದ ಕೂಡಲೇ ಕತ್ತಲೆ ಸೀಳಿ ಸೀಳಿ ಹೋಯ್ತಂತೆ. ಹೇಗಿತ್ತು ಸೂರ್ಯೋದಯ ಆದಾಗಿನ ಕತ್ತಲೆ ಅಂತ ಕೇಳಿದ್ರೆ ಅದರ ಸೀಳುವಿಕೆಯನ್ನು ವರ್ಣಿಸುವಾಗ ಪಂಡಿತಾಚಾರ್ಯರಂತಾರೆ ಹರಿರಿವ ನಖರೈಹಿ ಪ್ರಾಗ್ ರಶ್ಮಿ ಜಾಲೈರ್ ನಿರಾಸ. ಒಂದು ಸಿಂಹ ತನ್ನ ಉಗುರುಗಳಿಂದ ದೊಡ್ಡ ಆನೆ ತಲೆಯ ಮೇಲೆ ಏರಿ ಗಂಡಸ್ಥಳವನ್ನು ಹೊಡೆದು ಹರಿದು ಹಾಕ್ಬೇಕಲ್ಲ, ಅದು ಆನೆ ಹಿಂಗಿರ್ತದೆ, ಕರಿ ಇರ್ತದೆ, ಕಪ್ಪಗಿನ ಆನೆ, ದೊಡ್ಡ ಬೆಟ್ಟದಂಥ ಆನೆ ಮೇಲೆ ಸಿಂಹ ಎಗರಿ ಅದರ ಗಂಡಸ್ಥಳಕ್ಕೆ ಹೊಡೆದು ಸಿಳಿ ಹಾಕುವಂತೆ ಸೂರ್ಯ ಉದಯಿಸಿದ ಕೂಡಲೇ ತನ್ನ ಕಿರಣಗಳಿಂದ ಎಲ್ಲ ಕಡೆಗೆ ಹರಡಿರುವಂತಹ ಕತ್ತಲೆಯನ್ನು ಸೀಳಿ ಹಾಕಿದ. ತಿಮಿರ ನಿಕರ ಕುಂಭಿವ್ರಾತಂ ಅತ್ಯಂತ ತೀವ್ರಂ. ಭಾನುಮಾನ್, ಭಾನುಮಾನ್ ಅಂದ್ರೆ ಸೂರ್ಯ, ಆ ಸೂರ್ಯನು ಅತ್ಯಂತ ತೀವ್ರಂ ಸ್ಥಿರತರಂ, ಬಹಳ ತೀವ್ರವಾಗಿರುವಂತಹದ್ದು, ಸಹನ ಮಾಡ್ಲಿಕ್ಕೆ ಆಗದೆ ಇರುವಂತಹದ್ದು, ಗಟ್ಟಿಯಾಗಿರುವಂತಹದ್ದು. ಅಖಿಲಾನಾಂ ಪ್ರಾಣಿನಾಂ ವೃದ್ಧ ಮಾರ್ಗಂ, ಕತ್ತಲೆಯಲ್ಲಿ ಎಲ್ಲಿ ಹೋಗಬೇಕು ಏನ್ ಮಾಡಬೇಕು ಅಂತ ನಮಗೆ ತೋಚೋದೇ ಇಲ್ಲ. ಅಂತಹ ಕತ್ತಲೆಯನ್ನ ಭುವನ ಭವನ ಪೂರ್ಣಂ, ಜಗತ್ತಿನ ತುಂಬ ವ್ಯಾಪಿಸಿದ್ದನ್ನ ಅಂಜನಾಭಂ, ನೀಲ ಬಣ್ಣದ್ದನ್ನ ಕತ್ತರಿಸಿ ಹಾಕಿದ. ಹೆಂಗ? ತಿಮಿರ ನಿಖರ ಕುಂಭಿವ್ರಾತಂ, ಅಂಧಕಾರವೆಂಬ ಗಂಡಸ್ಥಳವುಳ್ಳ ಆನೆಯನ್ನ ಹೇಗೆ ಮತ್ತೆ ಸಿಂಹ ಹೊಡೆದು ಹಾಕಬೇಕು ಹಾಗೆ ಅಂತ ತಿಳ್ಕೊಳ್ರಿ. ತಿಮಿರ ನಿಖರ ಕುಂಭಿವ್ರಾತಮತ್ಯಂತ ತೀವ್ರಂ ಸ್ಥಿರತರಮಖಿಲಾನಾಂ ಪ್ರಾಣಿನಾಂ ವೃದ್ಧ ಮಾರ್ಗಂ ಭುವನ ಭವನ ಪೂರ್ಣಂ ಭಾನುಮಾನಂಜನಾಭಂ ಹರಿರಿವ ನಖರೈ ಪ್ರಾಗ್ರಶ್ಮಿ ಜಾಲೈರ್ನಿರಾಸ. ಈಗೊಂದು ತಮಾಷೆ, ಸೂರ್ಯೋದಯ ಆದ ಕೂಡಲೇ ಮತ್ತೆ ಈ ಕತ್ಲಿ ಹೋಯಿತು ಅಂತ ಹೇಳ್ತಾರಲ್ಲ, ಈಗ ಸ್ವಲ್ಪ ಮತ್ತೆ ಶೃಂಗಾರದ ಚೇಷ್ಟೆಯನ್ನು ತರ್ತಾರೆ ಪಂಡಿತಾಚಾರ್ಯ. ಆ ಸೂರ್ಯೋದಯ ಕಿರಣಗಳೇನಿದ್ದು, ಸೂರ್ಯೋದಯ ತನ್ನ ಕಿರಣಗಳೆಂಬ ಕೈಗಳಿಂದ ದಿಕ್ಕುಗಳೆಂಬ ಹೆಂಡತಿಯನ್ನ ಆಲಿಂಗನ ಮಾಡಿಕೊಂಡ ಅಂತ ಕಾವ್ಯಮಯವಾಗಿ ವರ್ಣನ ಮಾಡ್ತಾರೆ. ಖರೆ ಅಂದ್ರೆ ಅಲ್ಲಿ ಅನ್ಸಂಗಿ ಇಲ್ರಿ ಅದು ಹಿಂಗ. ಅದು ಯಾಕಂದ್ರೆ ಅದು ಚಂದದ್ರಿ. ಸೂರ್ಯೋದಯ ಆದಾಗ ಏನೇನಾಗ್ತದೆ ಅಂತ ನೋಡಿದ್ರೆ ಪಕ್ಷಿಗಳು ಒದರ್ತಿರ್ತಾವೆ, ಕೆಂಪಾಗಿರ್ತದೆ, ದಿಕ್ಕುಗಳಲ್ಲೆಲ್ಲ ಬೆಳಕು ಮೂಡ್ತಿರ್ತದೆ. ಆಮೇಲೆ ಹಿಂದಿನ ದಿವಸದ್ದು ಇಬ್ಬನಿ ಇರ್ತದಲ್ಲ, ಅದು ರಾತ್ರಿ ಕಟ್ಟಿದ ಇಬ್ಬನಿ ಕರಗುತ್ತಿರ್ತದೆ. ಇದನ್ನೆಲ್ಲ ಪಂಡಿತಾಚಾರ್ಯ ಹೆಂಗ್ ವರ್ಣನ ಮಾಡ್ಯಾರ ಅಂದ್ರೆ ಅದು ಹೆಂಡತಿಯನ್ನ ಗಂಡ ಸಂತೈಸ್ತಾ ಇದ್ರೆ ಹೆಂಗಿರ್ತದೋ ಹಂಗಿರ್ತದೆ. ಆಕಿ ಕಣ್ಣೀರ್ ಹಾಕ್ತಿದ್ರೆ ಆಕಿನ ಅಪ್ಕೊಂಡು ಅಳಬೇಡ ಅಂತ ಹೇಳಿ
ಆ ಇಬ್ಬನ್ನಿ ಅಳಿಸಿ ಹೋಗ್ತಾ ಇತ್ತಲ್ಲ, ಅವಳ ಹೆಂಡತಿಯ ಕಣ್ಣೀರನ್ನ ಅಳಿಸ್ತಾ ಇದ್ದಾನೆ, ಒರೆಸ್ತಾ ಇದ್ದಾರೇನೋ ಅಂತ. ಆಮೇಲೆ ಅದು ಕೆಂಪಾಗಿತ್ತಲ್ಲ, ಅವಳಲ್ಲಿ ಪ್ರೀತಿ ಹುಟ್ಕೊಳ್ತೋ ಏನೋ. ಆಮೇಲೆ ಅವಳು ಮಾತಾಡುವಾಗ ಈ ಪಕ್ಷಿಗಳೆಲ್ಲ ಮಾತಾಡಿದ್ದಿತ್ತಲ್ಲ, ಅವಳ ಹೆಂಡತಿ ಕಂಠದ ಧ್ವನಿ ಅಂತ ಇತ್ತೋ ಏನೋ. ಹೆಂಗೆ ಕಲ್ಪನಾ ಮಾಡ್ಕೋತಾರೆ ಅವ್ರವ್ರಿಗೆ ಬಿಟ್ಟದ್ದು, ನಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ಇದ್ದದ್ದನ್ನು ಮಾತಾಡ. ಈಗ ಯಾರ ಗಂಟ್ಲು ಹೆಂಗದಂತ ಹೇಳೋದಪ್ಪ, ಗಿಳಿ ಹಂಗದಂತ ಹೇಳೋದು, ನವಿಲ್ ಹಂಗದಂತ ಹೇಳೋದು, ಇನ್ನು ಬೇರೆ ಬೇರೆ ಪಕ್ಷಿನೂ ಬಿಡ್ರಿ ಇರ್ಲಿ ಅಂತೂ ಹಂಗೆ ಹೇಳೋದು. ಹೆಂಗೆ ಹೇಳೋದು ಮತ್ತೆ ಸಮಸ್ಯೆ ಆಗ್ತದೆ. ಅದಕ್ಕೆ ಪಂಡಿತಾಚಾರ್ಯ ಹೀಗೆ ವರ್ಣನೆ ಮಾಡ್ತಾರೆ. ಮಧುರ ಪತಗರಾವಾಹ ಮಧುರ ಪತಗರಾವಾಹ ಶಾಂತ ನೈಷಾಂಬು ಭಾಷ್ಪಾಹ ಸಪದಿ ವಿಪುಲ ರಾಗಾಹ ಸ್ವಾಭಿಸಾರಾತ್ ಪ್ರಸನ್ನಾಹ ಅರುಣ ತರಣಿ ರತ್ಯಚ್ಛಂಬರ ದಿಕ್ಪುರಂದ್ರೀಃ ಸ್ಮಿತ ಸರಸಿಜವಕ್ರಾಹ ಸ್ವೈಃ ಕರೈದಾಲಿಲಿಂಗೇ. ಮಧುರ ಪಥಗರಾವಾಹ, ಇಂಪಾದ ಪಕ್ಷಿಗಳ ಧ್ವನಿಗಳೆಂಬ ಕಂಠ ಇರುವಂಥವರು, ಅವರ ಧ್ವನಿ ಉಳ್ಳವರು. ಶಾಂತ ನೈಷಾಂಬು ಭಾಷ್ಪಾಹ, ರಾತ್ರಿಯಲ್ಲಿ ಬಂದ ಮಂಜಿನ ಹನಿ ಕರಗಿರುವಂತಹದ್ದು. ಸಪದಿ ಕೂಡಲೇ ವಿಪುಲ ರಾಗಾಹ, ಎಲ್ಲ ಕಡೆಗೆ ಕೆಂಪಾದದ್ದು. ಸ್ವಾಭಿಸಾರಾತ್ ಪ್ರಸನ್ನಾಹ, ಆ ಕಿರಣಗಳು ಎಲ್ಲ ಕಡೆಗೆ ಹರಡಿದ್ರಿಂದ ಪ್ರಸನ್ನವಾದದ್ದು. ಗಂಡ ಹತ್ತಿರ ಬಂದದ್ದಕ್ಕೆ ತೃಪ್ತರಾದ. ಅರುಣ ತರಣಿಹಿ, ಕೆಂಪಾದ ಸೂರ್ಯನು ಅನ್ನುವಂತೆ. ಅತ್ಯಚ್ಛಂಬರ, ಬೆಳ್ಳಗಿನ ಆಕಾಶ ಬೆಳ್ಳಗಾಗಿತ್ತು. ಇವರು ಶುಭ್ರವಾದ ವಸ್ತ್ರ ಉಟ್ಕೊಂಡಿದ್ರು. ಯಾರು? ದಿಕ್ಪುರಂದ್ರೀಹಿ, ದಿಕ್ಕುಗಳೆಂಬ ಹೆಣ್ಣುಗಳು. ಸ್ಮಿತ ಸರಸಿಜ ವಕ್ರಾಹ, ಇವರು ಮುಗುಳ್ನಗೆ ಅಂತ. ಯಾವುದು? ಅಲ್ಲಲ್ಲಿ ಅರಳಿ ನಿಂತಿರುವಂತಹ ಕಮಲಗಳೇ ದಿಕ್ಕುಗಳೆಂಬ ಹೆಂಡಂದಿರ ಮುಗುಳ್ನಗೆಗಳು. ಸ್ವೈಃಕರೈಹಿ, ತನ್ನ ಕೈಗಳಿಂದ ಆಲಿಲಿಂಗೇ, ಸೂರ್ಯ ಅಪ್ಪಿಕೊಂಡ ಅಂತ. ಹೀಗೆ ಅಲ್ಲೂ ಸ್ವಲ್ಪ ತಮಾಷೆ ಮಾಡುವ ಮನೋಭಾವ, ಆದ್ದರಿಂದ ತಮಾಷೆ ಮಾಡಿ ಮುಕ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಸೂರ್ಯೋದಯ ಆದಾಗ ಮಠದಲ್ಲಿ ಗದ್ದಲ ಪ್ರಾರಂಭ ಆಯಿತು. ಯಾಕೆ? ಪಾಠ ಶುರುವಾಗಬೇಕಲ್ಲ. ಇನ್ನು ಮಠದಲ್ಲಿ ಜಪ ಆಯ್ತು ಇಷ್ಟೊತ್ತು. ಇನ್ನು ಸ್ವಾಮಿಗಳು ಪಾಠ ಹೇಳ್ತಾರೆ, ಪಾಠ ಆಗಬೇಕು, ಪುಸ್ತಕ ತರಬೇಕು. ಜಪ ಮಾಡ್ತಾ ಇದ್ದ ಶಿಷ್ಯರೆಲ್ಲ ಎದ್ರು, ಗಡಿಬಿಡಿಯಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಈ ಎಲ್ಲ ಕಥಾಭಾಗ ಉಂಟು. ಮತ್ತೆ ನಾಳೆ ಸಾಯಂಕಾಲ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ